ಮೇಜಿನಲ್ಲಿ ಪಾಲ್ಗೊಳ್ಳಲಿಕ್ಕಿರುವಾಗ ಅಥವಾ ಕರ್ತನ ಮೇಜನ್ನು ಆಚರಿಸಲಿಕ್ಕಿರುವಾಗ ಅಲ್ಲಿ ಹೊಸ ಒಡಂಬಡಿಕೆ ಅನ್ನುವಂಥ ಪದ ಬಂದಿರೋದು ನೋಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಹೊಸ ಒಡಂಬಡಿಕೆ ಮತ್ತು ಕರ್ತನ ಮೇಜು ಈ ಸಂಗತಿಯನ್ನು ನಾವು ನೋಡಲಿಕ್ಕಿದ್ದೇವೆ. ನಮಗೆ ಸಾಧಾರಣವಾಗಿ ನಾವು ನೋಡುವ ಹಾಗೆ ಯಾವಾಗಲೂ ಹೊಸ ಒಡಂಬಡಿಕೆ ಅಂದ ತಕ್ಷಣ ನಮ್ಮೆಲ್ಲರಿಗೂ ಮತ್ತಾಯನ ಸುವಾರ್ತೆಯನ್ನು ಮುಂದೆ ಬರುತ್ತೆ. ಯಾಕಂದರೆ ಬೈಬಲ್ನಲ್ಲಿ ನಾವು ತೆಗೆದು ನೋಡಿದಾಗ ಹಾಗೆ ಉಂಟು. ಮತ್ತಾಯನ ಸುವಾರ್ತೆಯ ಒಂದು ಪೇಜ್ ನಾವು ಹಿಂದೆ ತಿರುಗಿಸಿದ್ರೆ ಅಲ್ಲಿ ಹೊಸ ಒಡಂಬಡಿಕೆ ಅಂತೇಳಿ ಪ್ರಿಂಟ್ ಮಾಡಿದ್ದಾರೆ. ಅದೇ ನಾವು ಬೈಬಲ್ನ ಮೊದಲನೇ ಪುಸ್ತಕ ಅದಕ್ಕಿಂತ ಹಿಂದೆ ಹೋದರೆ ಅಲ್ಲಿ ಹಳೆಯ ಒಡಂಬಡಿಕೆ. ಮತ್ತು ಹೀಗೆ ನಾವೆಲ್ಲರೂ ನೋಡ್ತೇವೆ, ಹಳೆಯ ಒಡಂಬಡಿಕೆಯ ಪುಸ್ತಕಗಳು, ಹೊಸ ಒಡಂಬಡಿಕೆಯ ಪುಸ್ತಕಗಳು ನಾವು ನೋಡ್ತೇವೆ. ಪುಸ್ತಕಗಳ ಪ್ರಕಾರ ಅಥವಾ ಇಲ್ಲಿ ಬೈಬಲ್ನಲ್ಲಿ ವಿಂಗಡಿಸಿರುವ ಪ್ರಕಾರ ನಾವೇನಾದರೂ ಈ ಸಂಗತಿಗಳನ್ನ ನೋಡಕ್ಕೆ ಹೋದರೆ ಹೌದು, ಆ ಒಂದು ಪುಸ್ತಕಗಳನ್ನು ಒಂದು ರೀತಿ ವಿಂಗಡಿಸಿರೋದು ನಮಗೆ ಸರಿ ಕಾಣಬಹುದು. ಅದೇ ಇವತ್ತು ನಾವು ನೋಡ್ಲಿಕ್ಕಿರುವಂಥ ವಿಷಯ ಅಂದರೆ 1 ಕೊರಿಂಥ 11ನೇ ಅಧ್ಯಾಯ 23ನೇ ವಚನ ನೋಡ್ತೇವೆ. 1 ಕೊರಿಂಥ 11ನೇ ಅಧ್ಯಾಯ 23ನೇ ವಚನ. ಯಾಕೆಂದರೆ ನಾನು ನಿಮಗೆ ಒಪ್ಪಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿ ತೆಗೆದುಕೊಂಡು ಸ್ತೋತ್ರ ಮಾಡಿ ಅದನ್ನು ಮುರಿದು ತೆಗೆದುಕೊಂಡ್ರಿ, ತಿನ್ನಿರಿ. ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿರಿ ನಾನು. ಅದೇ ರೀತಿಯಾಗಿ ಊಟವಾದ ಮೇಲೆ ಆತನ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಲ್ಲಿರುವ ಹೊಸ ಒಡಂಬಡಿಕೆಯಾಗಿದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿರಿ ಅಂದನು ಎಂದಾಗಿ. ಇಲ್ಲಿಗೆ ನಾವು ಬರುವಾಗ ನೋಡ್ತೇವೆ, ಇವತ್ತು ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆಯ ವ್ಯತ್ಯಾಸ ಮತ್ತು ಅದರ ಅರ್ಥವನ್ನು ನಾವು ತಿಳಿಯಲು ಪ್ರಯತ್ನ ಪಡೋಣ. ನಾವು ಇಲ್ಲಿ ಈ ಒಂದು ವಾಕ್ಯದಲ್ಲಿ ಹೇಳಿದ ತಕ್ಷಣದಲ್ಲಿ ಪೌಲನು ಕೂಡ ಅದೇ ವಾಕ್ಯ ಅಥವಾ ಹೊಸ ಒಡಂಬಡಿಕೆ ಎಂಬುದಾಗಿ ಹೇಳ್ತಿದ್ದಾನೆ. ಅದಕ್ಕೋಸ್ಕರ ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳು ಅಂತ ಹೇಳೋದಕ್ಕೆ ಅಂತ ಕೆಲವರು ಇರ್ತಾರೆ, ಅಥವಾ ನಾನು ಕೂಡ ಮುಂಚೆ ಹಾಗೆ ಹೇಳ್ತದೆ. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು ನಮ್ಮೆಲ್ಲರಿಗೂ ಅದೇ ಭಾವನೆ ಉಂಟು. ಅಂದರೆ ಸಾಮಾನ್ಯವಾಗಿ ನಾವು ಹಿಂದೆ ಹೋದರೆ ಏನಾಗುತ್ತೆ, ಹಳೆ ಒಡಂಬಡಿಕೆ ಅಂದರೆ ಇಸ್ರಾಯೇಲರು, ಹೊಸ ಒಡಂಬಡಿಕೆ ತಕ್ಷಣ ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳ ಬರುತ್ತೆ. ನಮ್ಮೆಲ್ಲರ ತಲೆಯಲ್ಲಿ ಹಾಗೆ ಉಂಟು. ಅದಕ್ಕನುಸಾರವಾಗಿ ನಾವು ವಾಕ್ಯಗಳನ್ನೆಲ್ಲ ಅದೇ ರೀತಿಯಾಗಿ ನಾವು ಅರ್ಥ ಮಾಡ್ಕೊತಾ ಹೋಗ್ತಿರ್ತೇವೆ. ಕ್ರಿಶ್ಚಿಯನ್ಸ್ ಅಂದರೆ ನಾವು ನ್ಯೂ ಟೆಸ್ಟಮೆಂಟ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ. ಮತ್ತು ಎಲ್ಲ ದೊಡ್ಡ ದೊಡ್ಡ ಸೇವಕರು, ಬೋಧಕರು ಕೂಡ ಆ ರೀತಿಯಾಗಿ ಆ ಪದಗಳನ್ನು ಉಪಯೋಗಿಸ್ತಾರೆ. ನಾನು ಕೂಡ ಹಾಗೆ ಅವರನ್ನು ಕೇಳಿ ನಾನು ಕೂಡ ಹಿಂದೆ ಹಾಗೆ ಹೇಳ್ತಿದ್ದೆ. ಆದರೆ ದೇವರ ವಾಕ್ಯಗಳ ಪ್ರಕಾರ ನೋಡುವಾಗ ನಿಜವಾಗಲೂ ದೇವರ ವಾಕ್ಯದಲ್ಲಿ ಹಾಗೇನಾದರೂ ಉಂಟಾ? ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತಂದರೆ ಇದು ಕೇವಲ ಪುಸ್ತಕಗಳ ಮೇಲೆ ಆಧರಿಸಿರುವಂಥದ್ದಲ್ಲ. ಬದಲಾಗಿ ನೋಡ್ತೇವೆ, ಒಡಂಬಡಿಕೆಯ ಕುರಿತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಡಂಬಡಿಕೆ ಕುರಿತು ಅರ್ಥ ಮಾಡ್ಕೊಳ್ಳುವಾಗ ಯಾರೊಂದಿಗೆ ಈ ಒಡಂಬಡಿಕೆ ಮಾಡಲ್ಪಟ್ಟಿದೆ, ಆ ಒಡಂಬಡಿಕೆಗೆ ನಾವು ಒಳಗಾಗಿದ್ದೇವ. ಆ ವ್ಯತ್ಯಾಸ ಎಂದು ಹೋದರೆ ಅನೇಕ ಸಾರಿ ಏನಾಗುತ್ತೆ, ನಾವು ಗೊತ್ತಿಲ್ಲದೆ ಅನೇಕ ಸಂಗತಿಗಳನ್ನು ನಾವು ಆಚರಣೆ ಮಾಡ್ತಿರ್ತೇವೆ. ನಮಗೆ ಎಲ್ಲೆಲ್ಲಿ ವಾಕ್ಯ ಸಿಕ್ತೋ ವಾಕ್ಯ ತಗೊಂಡ ತಕ್ಷಣ ನಾವು ಯಾವುದು ನಮ್ಗೆ ಅನುಕೂಲ ಅನ್ನಿಸುತ್ತೋ ಅದನ್ನು ನಾವು ಭಾಳ ಹೆಚ್ಚಾಗಿ ಓದಿ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತಿರ್ತೇವೆ. ಸುಮಾರು ಹೇಳ್ತಾರೆ ವಾಕ್ಯಗಳು ಹಾಗೆ. ಮತ್ತು ಅಷ್ಟೇ ಅಲ್ಲ, ಕೆಲವರಿಗೆ ಇಂತಹ ಅಭ್ಯಾಸ ಉಂಟು, ಬೈಬಲ್ ಬಳಿಗೆ ತಕ್ಷಣ ಹೀಗೆ ತೆಗೆಯುವಂಥದ್ದು. ತೆಗೆದ್ರೆ ಒಂದು ವಾಕ್ಯ ಯಾವುದೋ ಕಣ್ಣಿಗೆ ಬಿದ್ದರೆ ದೇವರು ಇವತ್ತು ಈ ವಾಕ್ಯ ನನಗೆ ದಯಪಾಲಿಸಿದ್ದಾನೆ, ಅದು ವಾಗ್ದಾನ ಎಲ್ಲ ತಗೊಂಡು ಹೋಗೋದು. ಅದೇ ಸುಳ್ಳಾದಂಥ ನಂಬಿಕೆ. ಆ ರೀತಿ ದೇವರೆಂದು ಬೈಬಲ್ನಲ್ಲಿ ಹೀಗೆ ಬೈಬಲ್ ಅದು ಎಲ್ಲಿಗೆ ಹೋಗುತ್ತೆ ಅಂದರೆ, ಬೇರೆ ಧರ್ಮದವರ ಆಚರಣೆ ಪ್ರಕಾರ ಅಥವಾ ಏನಂತಾರೆ ಲಾಟ್ರಿ ಹಾಕಿದಂಗೆ ಅಥವಾ ಇನ್ನೊಂದು ಭವಿಷ್ಯಗಳಾದಂಗೆ ಏನೋ ಬಂತು ಅಕಸ್ಮಾತ್ ದೇವರಿದೆ ಹಾಗೆ ಕೊಟ್ಟಿದ್ದಾನೆ ಅಂತ ತಕ್ಷಣ ಅನೇಕ ಸಾರಿ ನಮಗೆ ಒಂದು ವಾಕ್ಯನ ಬರುತ್ತೆ. ಲೂಕ ಸುವಾರ್ತೆ 22ನೇ 36ನೇ ವಚನ.
ಲೂಕನ ಸುವಾರ್ತೆ 22ನೇ ಅಧ್ಯಾಯ 36ನೇ ವಚನ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 36ನೇ ವಚನ. ಹೇಗೂ ಇಲ್ಲಿ ಏನಂತಾರೆ, ಒಂದು ವೇಳೆ 36ನೇ ವಚನನೇ ಕಾಣಲಿಕ್ಕಿಲ್ಲ, ಇಲ್ಲಿ ಅಧ್ಯಾಯ ಒಂದು ಪ್ಯಾರಾಗ್ರಾಫ್ ಶುರು ಆಗ್ತದೆ. ಏನೋ ಬೈಬಲ್ ತಕ್ಷಣ ನಾವು ಓಪನ್ ಮಾಡಿದೆವು. ಅದು ಹೇಗೆ ಅಂದರೆ, ಬೈಬಲ್ ಕೆಲವರು ಓಪನ್ ಮಾಡಿದ್ರೆ ಇಸ್ಪಿಟ್ ಕಾರ್ಡ್ಗಳು ಹಾಕ್ತಾರಲ್ಲ, ಆ ರೀತಿ ಅದು ಹಾಕಿ ಹಿಂಗೆ ಹಾಕಿ ಬಿಟ್ಬಿಟ್ರೆ ಎಲ್ಲ ಒಂದು ತೆಗೆದು ಬೈಬಲ್ ವಾಕ್ಯನ ಮುಚ್ಚಿ ಹಿಂಗೆ ತೆಗೆದ ತಕ್ಷಣ ಯಾವ ಪೇಜ್ ಓಪನ್ ಆಯಿತು, ಯಾವ ವಾಕ್ಯ ಕಾಣುತ್ತೆ ನೋಡಿದ ತಕ್ಷಣ ದೇವರು ಇವತ್ತು ನನಗೆ ವಾಕ್ಯ ಕೊಟ್ಟಿದ್ದಾನೆ. ಇಲ್ಲಿ ನೋಡುವಾಗ 35ನೇ ವರ್ಷ ನೋಡ್ಕೊಂಡು ಹೋಗ್ತೇವೆ. ಮತ್ತು ಆತನವರಿಗೆ, ನಾನು ನಿಮ್ಮನ್ನು ಹಮ್ಮಿಣಿ, ಚೀಲ ಮತ್ತು ಕೆರೆಗಳಿಲ್ಲದೆ ಕಳಿಸಿದಾಗ ನೀವು ಏನಾದರೂ ಕೊರತೆ ಪಟ್ಟರೋ ಎಂದು ಕೇಳಲು ಅವರು ಏನೂ ಇಲ್ಲ ಅಂದರು. ಆಗ ಆತನವರಿಗೆ, ಆದರೆ ಈಗ ಹಮ್ಮಿಣಿ ಇದ್ದವನು ಅದನ್ನು ತೆಗೆದುಕೊಳ್ಳಿ, ಮತ್ತು ಅದರಂತೆಯೇ ಚೀಲ ಇದ್ದವನು ಅದನ್ನು ತೆಗೆದುಕೊಳ್ಳಿ, ಮತ್ತು ಕತ್ತಿಲ್ಲದವನು ತನ್ನ ಬಟ್ಟೆಯನ್ನು ಮಾರಿ ಒಂದನ್ನು ಕೊಂಡುಕೊಳ್ಳಲಿ ಎನ್ನುವನು ಅಂತ ಹೇಳಿ. ಒಂದು ವೇಳೆ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ 36ನೇ ವಚನ ನಮ್ಗೆ ಕಾಣಿಸ್ತು, ನಾವೇನು ಮಾಡ್ತೇವೆ? ಓ ದೇವರು ಇವತ್ತು ನನಗೆ ಏನು ಹೇಳ್ತಾನೆ, ಕತ್ತಿಲ್ಲದವನು ತನ್ನ ಬಟ್ಟೆಯನ್ನು ಮಾರಿ ಒಂದು ಕೊಂಡುಕೊಳ್ಬೇಕಂತ ಹೇಳಿ. ಕತ್ತಿ ಕೊಂಡ್ಕೊಳ್ಬೇಕು. ದೇವ್ರ ವಾಕ್ಯ ಇದೆ. ದೇವ್ರ ವಾಕ್ಯ ಬೆಳಿಗ್ಗೆ ಎದ್ದ ತಕ್ಷಣ ಓದ ತಕ್ಷಣ ಇದೇ ನನಗೆ ಮನಸ್ಸಿಗೆ ಬಂತು ಅಂದರೆ ದೇವರು ಕತ್ತಿ ತೆಗೆದುಕೊಳ್ಳಲು ಹೇಳ್ತಾ ಇದ್ದಾನೆ. ಕತ್ತಿ ಕೊಂಡ್ಕೊಟ್ಟು ಮತ್ತೆ ಅಷ್ಟೇ ಅಲ್ಲ, ಒಂದು ವೇಳೆ ಹಣ ಏನಾದರೂ ಇಲ್ಲ ಅಂದರೆ ಅಲ್ಲೇನೇ ಹೇಳ್ತದೆ, ಬಟ್ಟೆಯನ್ನು ಮಾರಿ ಕತ್ತಿ ತೆಗೆದುಕೊಡ್ರಿ. ಇದು ದೇವ್ರ ವಾಕ್ಯ, ಬೈಬಲ್ನಲ್ಲಿ ಬರೆದಿದೆ ಅಲ್ಲ, ದೇವ್ರ ವಾಕ್ಯ ಹೇಳಿದೆ. ಮತ್ತೆ ನಾನು ಬೈಬಲ್ ಓಪನ್ ಮಾಡಿದ ತಕ್ಷಣ ನನ್ನ ಕಣ್ಣಿಗೆ ಅದೇ ಬಿತ್ತು, ದೇವರೇ ನನಗೆ ಹೀಗೆ ಪ್ರೇರೇಪಣೆ ಮಾಡಿರ್ಬೋದು, ದೇವರೇ ವಾಕ್ಯನ ತೋರಿಸಿರ್ಬೋದು. ಇವತ್ತು ಹೋಗಿ ನಾನು ಕತ್ತಿ ತಗೊಂಬರೋಣ. ಕತ್ತಿ ತಗೊಂಬಂದ ತಕ್ಷಣ ಮತ್ತೆ ಅದು ಕೆಲಸ ಏನು? ಕತ್ತಿ ತಗೊಂಬಂದ್ರೆ ಏನು, ಹೋಗಿ ಕತ್ತಿ ತಗೊಂಬಂದು ಮನೆಯಲ್ಲಿ ಈರುಳ್ಳಿ ಕಟ್ ಮಾಡೋ, ಮೆಣಸಿನ್ಕಾಯಿ ಮಾಡೋಂತಲ್ಲ. ಕತ್ತಿ ತಗೊಂಡ್ರೆ ಬೇರೆ ಹಿಂದೆ ಬೇರೆ ಅರ್ಥ ಇರ್ಬೋದು. ಇವತ್ತು ಏನಾದರೂ ಯಾರು ಏನೋ ಮಾತಾಡಿದ್ರೆ ಚೂರಿನೇ ಹಾಕೋಣ, ಮರ್ಡರ್ ಮಾಡೋಣ ಅನ್ನುವಂಥ ರೀತಿಗೂ ಅದು ಮುಂದೆ ನಡೆಸುವಂಥದ್ದಾಗಿದೆ. ಅದಕ್ಕೋಸ್ಕರ ಬೈಬಲ್ನಲ್ಲಿರುವಂಥ ವಾಕ್ಯಗಳು ಎಲ್ಲೋ ಒಂದು ತಕ್ಷಣ ಓದಿದ ತಕ್ಷಣ ಈಗ ಹೇಳಿದೆ ಅಲ್ಲ ಬ್ರದರ್, ವಾಕ್ಯ ಹೀಗೆ ಹೇಳಿದೆ. ಮತ್ತಷ್ಟೆಲ್ಲ ದೇವ್ರಿಗೆ ಕೂಡ ಹೇಳ್ತಿರ್ತೇವೆ, ದೇವ್ರು ಹಾಗೆ ಹೇಳಿಲ್ಲ. ಈ 36ನೇ ವಚನ ತಗೊಂಡು ದೇವರೇ ನಿನ್ನ ಲೂಕನ ಸುವಾರ್ತೆ 22ನೇ ಅಧ್ಯಾಯ 36ನೇ ವಚನದಲ್ಲಿ ನೀವು ಕತ್ತಿ ತಗೊಂಡು ಹೇಳಿದ್ದಿ, ಅದಕ್ಕೆ ನಾನು ಕತ್ತಿ ತಗೊಂಡಿದ್ದೇನೆ ಅಂತ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಿದ್ರೆ ದೇವ್ರೇನು ನಗ್ತಾನ ಅಥವಾ ಕೋಪ ಕೊಡ್ತಾನ? ಅರ್ಥ ಇಲ್ಲದೆ ನಮ್ಮ ಈ ಒಂದು ಕ್ರಿಶ್ಚಿಯನಿಟಿ ಅನ್ನೋದು ಅನೇಕ ಸಾಮಾನ್ಯರು ಮಾಡುವಂಥದ್ದು ಒಂದು ರೀತಿ ಆದರೆ, ಅನೇಕ ಬೈಬಲ್ ಬಿಲೀವ್ ಮಾಡ್ತೇನೆ ಅಂತವ್ರು ಕೂಡ ಇಂಥ ಒಂದು ಏನಂತಾರೆ ತಪ್ಪಿಗೆ ನಡೆದಿದ್ದಾರೆ. ಅಥವಾ ನಾವು ಕೂಡ ಒಂದೊಂದು ದಿವಸ ಹಾಗೆ ಇರ್ಬೋದು. ಹೌದು, ಇಲ್ಲಿ ಕರ್ತನು ಇಲ್ಲಿ ಶಿಷ್ಯರಿಗೆ ಅದನ್ನು ಮಾಡಲು ಹೇಳ್ತಿದ್ದಾನೆ. ಹಾಗೆ ಮಾಡೋದನ್ನು ಹೇಳಿದ್ದಾನೆ ಅಂದರೆ ಯಾರಿಗೆ ಹೇಳಿದ್ದಾನೆ, ಯಾವ ಸಮಯದಲ್ಲಿ ಹೇಳಿದ್ದಾನೆ, ಮತ್ತು ಅದು ನನಗೆ ನೇರವಾಗಿ ಅನ್ವಯವಾಗುತ್ತಾ? ವಾಕ್ಯದಲ್ಲಿ ಹೇಳಿದೆ ಅಂದ ತಕ್ಷಣ ಎಲ್ಲ ವಾಕ್ಯಗಳು ನನಗೆ ನೇರವಾಗಿ ಅನ್ವಯವಾಗುತ್ತಾ? ಇಲ್ಲ. ಅದನ್ನೇ ಇವತ್ತು ಅನೇಕರು ಹೇಳುವಂಥದ್ದು. ಅಲ್ಲಲ್ಲಿ ಕೆಲವು ವಾಕ್ಯಗಳು ಅಲ್ಲಿ ಏನೋ ದಾವೀದನು ಅಂತ ಹೇಳಿದೆ, ದಾವೀದನ ಹೆಸರು ತೆಗೆದುಹಾಕ್ರಿ, ನಿಮ್ಮ ಹೆಸರು ಜೋಡಿಸ್ಕೊಂಡು ದೇವರಿಗೆ ಹೇಳಿ, ದೇವರೇ ನೀನು ಹೀಗೆ ಮಾಡಿದೆ ಅಂತ ಹೇಳಿ. ಎಂತ ತಪ್ಪಾದಂತ, ದೇವರದೇ ಹೇಳಿಲ್ಲ. ಆದರೆ ಇಲ್ಲ ಅನೇಕ ಬೋಧಕರಾದ್ರೆ ಅಲ್ಲಲ್ಲಿ ನಿಮ್ಮ ಹೆಸರು ಸೇರಿಸ್ಕೊಳ್ರಿ, ದೇವ್ರು ನಮಗೆ ವಾಗ್ದಾನ ಮಾಡ್ತಾನೆ, ನೀವು ಹೇಳ್ರಿ, ಎಲ್ಲರೂ ಆ ವಾಕ್ಯ ಹೇಳ್ರಿ. ನಿಜವಾಗ್ಲೂ ದೇವರಿಗೆ ದೇವ ದೂಷಣೆ ಮಾಡ್ತಿದ್ದೇವೆ, ಅವಹೇಳನ ಮಾಡ್ತೇವೆ. ದೇವರು ಅದನ್ನು ಹೇಳಿಲ್ಲ, ದೇವರು ಹಾಗೆ ಹೇಳಲ್ಲ. ಅದಕ್ಕೋಸ್ಕರ ನೋಡ್ತೇವೆ ದೇವರ ವಾಕ್ಯವನ್ನು ನಾವು ಹೇಗೋ ಎಲ್ಲರೂ ಹೇಳ್ತಾರೆ. 1 ತಿಮೋಥಿ 2ನೇ ಅಧ್ಯಾಯ 15ನೇ ವರ್ಷದ ಪ್ರಕಾರ ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನು ಸರಿಯಾಗಿ ವಿಭಜಿಸಬೇಕು ಅಂತೇಳಿ ಪೌಲನು ತಿಮೋಥಿಯನಿಗೆ ಹೇಳಿದ್ರು. ಎಲ್ಲರಿಗೂ ಇದೆ, ನಮಗೂ ಇದೆ. ಹೌದು, ಅದನ್ನು ನಾವು ಮಾಡಬೇಕು. ಆದರೆ ಅಲ್ಪ ಸ್ವಲ್ಪ ಮಾಡೋಂಥವ್ರು ಕೂಡ ಅದೇ ವಾಕ್ಯ ಹೇಳ್ತಾರೆ, ಸರಿಯಾಗಿ ಮಾಡೋಂಥವ್ರು ಕೂಡ ಅದೇ ವಾಕ್ಯ ಹೇಳ್ತಾರೆ. ಸರಿಯಾಗಿ ಏನೂ ಗೊತ್ತಿಲ್ಲ ಆದರೂ ಕೂಡ ಅವರು ಆ ವಾಕ್ಯವನ್ನು ಉಪಯೋಗಿಸ್ತಾರೆ. ಆದರೆ ನಿಜವಾಗ್ಲೂ ದೇವರು ಎಲ್ಲ ವಾಕ್ಯಗಳನ್ನು, ಹೌದು, 1 ತಿಮೋಥಿ 3:15 ಪ್ರಕಾರ ದೇವರ ವಾಕ್ಯವು ದೈವ ಪ್ರೇರಿತವಾದದ್ದು. ಇದು ನಮ್ಮೆಲ್ಲರ ಉಪಯೋಗಕ್ಕಾಗಿ, ಏನಂತಾರೆ ಲಾಭಕ್ಕಾಗಿ, ನೀತಿ ಶಿಕ್ಷೆಗೆ ಮತ್ತು ಬೇರೆ ಬೇರೆ ವಿಷಯಗಳಿಗೆ ಅದು ಕೊಡಲ್ಪಟ್ಟಿದೆ. ಅದೆಲ್ಲ ನಮಗೆ ಅನ್ವಯ ಆಗುತ್ತೆ, ಹೌದು. ಆದರೆ ಅದು ನೇರವಾಗಿ ನನಗೆ ಎಲ್ಲವೂ ಹೇಳಿಲ್ಲ. ಇವು ಲೂಕ ಸುವಾರ್ತೆ 22ನೇ 36ನೇ ವಚನ ನೋಡಿದ ತಕ್ಷಣ ನಾವು
ಈ ವಾಕ್ಯ ಇದೇ ಹೌದಾದ್ರೆ ನಿಜವಾಗ್ಲೂ ಇವತ್ತು ಬೆಳಿಗ್ಗೆ ಓದ್ಬೇಕಾದ್ರೆ ದೇವ್ರು ಇದನ್ನು ತಿಳಿಸ್ತಾ ಇದ್ದಾನೋ? ಇಲ್ಲ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮುಂದೆ ಹೋಗುವಾಗ ಇನ್ನೊಂದು ವಾಕ್ಯ ಕೂಡ ಹೇಳ್ತಾನೆ. ಈ ಮಾತು ಹೇಳಿದ ಮೇಲೇನೆ ಪೇತ್ರನು ಕೂಡ ಕತ್ತಿ ತಗೊಂಡ. ಇಲ್ಲಿ ಹೋದ್ರೆ ಅವ್ರ ಹತ್ರ ಕತ್ತಿದ್ದಿಲ್ಲ. ಅಷ್ಟು ದಿವಸ ಕತ್ತಿ ಅಲ್ಲಿ ಆತ್ಮೀಯ ಹೇಳ್ತಾನೆ, ಇಷ್ಟು ದಿವಸ ನೀವೇನು ತಗೊಳ್ಬೇಡ್ರಿ, ಊಟನೂ ಬೇಡ, ಏನು ಬೇಡ, ನಾನೆಲ್ಲ ಕೊಡ್ತೇನೆ ಅಂತ ಹೇಳಿದ್ದೆ. ಆದರೆ ಇವಾಗ ಇದನ್ನು ಮಾಡ್ರಿ ಅಂತ ಹೇಳ್ದ. ಮಾಡಿದ ತಕ್ಷಣ ಪೇತ್ರ ದೇವರ ವಾಕ್ಯ ಹೇಳಿದ ತಕ್ಷಣ ಪೇತ್ರ ಹೋಗಿ ಕತ್ತಿ ತಗೊಂಡೇ ಬಂದ. ತಗೊಂಡು ಬಂದಿದ್ದಕ್ಕೆ ಮತ್ತೆ 22 ನೋಡ್ತೇವೆ. ಮತ್ತೆ 22ರಲ್ಲಿ ಮತ್ತೆ 22:52 ಹೇಗೂ ಮತ್ತೆ 22:52ಕ್ಕಿಂತ ಮುಂಚಿನ ಕ್ಷಮಿಸಿರಿ, ಮತ್ತೆ 22:52 ಅಲ್ಲ, ಅದು 52ನೇ ವಚನನೇ ಅಲ್ಲ. ಅಲ್ಲಿ ನೋಡ್ತೇವೆ 26ನೇ ಅಧ್ಯಾಯ 52 ಆದರೆ 26ನೇ ಅಧ್ಯಾಯಕ್ಕಿಂತ ಮುಂಚಿನ ನೋಡಬೇಕಾಗಿದೆ. ಅದು ಯಾಕಾಯ್ತಂದ್ರೆ ಮತ್ತೆ 26 ಸುಮಾರು 50ನೇ ವಚನ ನೋಡೋಣ. ಮತ್ತೆ 26:50 ಅದಕ್ಕೆ ಯೇಸು ಅವನಿಗೆ, ಸ್ನೇಹಿತನೇ, ನೀನು ಯಾಕೆ ಬಂದಿರುತ್ತಿ ಅಂತ ಕೇಳಿದರು. ಆಗ ಅವರು ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು. ಮತ್ತು ಈಗ ಯೇಸುವಿನ ಸಂಗಡ ಇದ್ದವರಿಗೆ ಒಬ್ಬನ ಕೈ ಚಾಚಿ ತನ್ನ ಕತ್ತಿಯನ್ನು ಹಿಡಿದು ಮಹಾಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕಡಿದು ಹಾಕಿದನು. ಈತನ ಯಾರಂದ್ರೆ ಪೇತ್ರನೇ ಅಂತ ಹೇಳಿದ್ರೆ ಅಂತ ನೋಡ್ತೀವಿ. ಅದು ಬೇರೆ ವಾಕ್ಯ ನೋಡಿ. ಇಲ್ಲಿ ತನ್ನ ಕತ್ತಿಯನ್ನು, ಮತ್ತು ಇನ್ನೂ ಅನೇಕರು ಹೇಳ್ತಾರೆ ಅಲ್ಲಿರುವಂಥ ಸೈನಿಕರ ಕತ್ತಿ ತಗೊಂಡ ಹೊಡೆದ ಅಂತಲೂ ಕೆಲವರು ಹೇಳ್ತಾರೆ. ಆದರೆ ಇಲ್ಲಿ ತನ್ನ ಕತ್ತಿನ ತಗೊಂಡ, ಪೇತ್ರವನ್ನು ತಗೊಂಡಿತ್ತು. ಮತ್ತೆ ಯಾಕೆ ಯೇಸು ಕ್ರಿಸ್ತನ ಹೇಳಿದ ನಿಮಿತ್ತವಾಗಿ ಕೊಂಡ್ಕೊಂಡು ಆತನ ಜೊತೆಲಿ ಇಟ್ಕೊಂಡಿದ್ದ. ಅದನ್ನ ಯೇಸು ಕ್ರಿಸ್ತನ ಹೇಳಿದ ಮಾತು ಸತ್ಯ, ನಾನು ಕೊಂಡ್ಕೊಂಡಿದ್ದು ಕರೆಕ್ಟು, ನೋಡಿ ಈ ಸಮಯಕ್ಕೆ ಅದು ಉಪಯೋಗ ಬಂತು. ಹೀಗೆ ದೇವರ ವಾಕ್ಯದಲ್ಲಿ ಹೇಳಿರುವಂಥ ಏನು ನಮ್ಮ ಅನುಕೂಲಕ್ಕೆ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತೇವೆ. ನಿಜವಾಗ್ಲೂ ದೇವರ ವಾಕ್ಯ ಹಾಗಲ್ಲ. ಅದರ ನಂತರ ನೋಡ್ತೇವೆ ಕರ್ತನ ಹೇಳುತ್ತದಂದ್ರೆ 58ನೇ ನಿಮಿಷದಲ್ಲಿ, ಆಗ ಯೇಸು ಅವನಿಗೆ, ನಿನ್ನ ಕತ್ತಿಯನ್ನು ತಿರುಗಿ ಅದರ ಹೊರೆಯಲ್ಲಿ ಸೇರಿಸು, ಯಾಕಂದರೆ ಕತ್ತಿಯನ್ನು ಹಿಡಿಯೋರಿಗೂ ಕತ್ತಿಯಿಂದ ನಾಶವಾಗುವರು. ಅಂದರೆ ನಿಜವಾಗ್ಲೂ ಕರ್ತನ ಬೋಧನೆ ಏನಾಗಿದೆ? ಕತ್ತಿ ಹಿಡಿಬೇಡಿ, ಕತ್ತಿ ಉಪಯೋಗ ಅಲ್ಲ. ಹೌದು, ನಾನು ಹೇಳಿದ್ದೆ, ಅದು ಏನಾಗಿದೆ ವಿವರಣೆ ಇಲ್ಲ. ನಾವು ವಿವರಣೆಗೆ ಅದಕ್ಕೆ ಅರ್ಥ ಮಾಡ್ಕೋಬೇಕು. ನಿಜವಾಗ್ಲೂ ನಮಗೇನಾದರೂ ಕತ್ತಿ ಕೊಂಡ್ಕೋಬೇಕನ್ನಂಥದ್ದೇ ಒಂದು ಬಯಕೆ ಇದ್ರೆ, ಬೇಕಿದ್ರೆ ಅದರಲ್ಲಿ ಬೈಬಲ್ ವಾಕ್ಯ ಹಿಂದೆ ಮುಂದೆ ಎಲ್ಲ ಅಭ್ಯಾಸ ಮಾಡಿ 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 ಒಂದು ನಿರ್ಧಾರಕ್ಕೆ ಬಂದು ಪರವಾಗಿಲ್ಲ. ಅದರ ಅವಶ್ಯಕತೆ ಇಲ್ಲದಿರುವಾಗ ಆ ಕತ್ತಿ ಕೊಂಡ್ಕೊಳ್ಳೋದ್ರ ಬಗ್ಗೆ ಭಾಳ ಮಾಡಿ ಅದ್ರ ಬಗ್ಗೆ ಥೀಸಿಸ್ ಬಂದು ಅದ್ರ ಬಗ್ಗೆ ಡಾಕ್ಟರೇಟ್ ಓದಿ ಎಲ್ಲ ಮಾಡಿ ಒಂದು ಬರೋದ್ರಲ್ಲಿ ಯಾವ ಆಗ್ತದೆ. ಹಾಗೆ ಬೈಬಲ್ನಲ್ಲಿ ಹೇಳಿರುವಂಥ ವಾಕ್ಯಗಳು ಅಂದಿನ ಜನರಿಗೆ ದೇವರು ಯಾವ ಉದ್ದೇಶದಿಂದ ಯಾರಿಗೆ ಹೇಳಿದನೋ ಅವರಿಗೆ ನೋವಾಗುತ್ತಿತ್ತು ಹೊರತು, ಅದರಲ್ಲಿ ಇಲ್ಲಿ ಪೇತ್ರನ ಹೆಸರನ್ನು ತೆಗೆದುಹಾಕರೆ ನಿಮ್ಮ ಹೆಸರು ಬರ್ಕೊಡ್ರಿ ಅಂತಂದರೆ ಸುಳ್ಳು ಬೋಧಕರು ಸುಳ್ಳು ಹೇಳುವಂಥದ್ದು. ಜನಗಳಿಗೆ ಅಂಥದ್ದೇ ಇಷ್ಟ ಆಗುತ್ತೆ. ಈ ನಮ್ಮ ಸಣ್ಣ ಸಣ್ಣ ಪಾಠಗಳೆಲ್ಲ ಇಂಥದ್ದು ಹೇಳಲ್ಲ. ಈ ಪಾಠಗಳು ಎಷ್ಟು ಚೆನ್ನಾಗಿ ನಮಗೆ ಸುಳ್ಳು ಹೇಳ್ತಾರೆ, ಹೆಂಗೆ ನಮಗೆ ನಡೆಸ್ತಾರೆ. ಅಲ್ಲಲ್ಲಿ ಹೆಸರು ಬರ್ಕೊಂಡು ಮಾಡ್ಕೊಂಡ್ರಿ ಅಂದರೆ ಮನೇಲಿ ಹೋಗಿ ಅದೇ ಮಾಡ್ತಾ ಇರ್ತಾರೆ. ಹಾಗಲ್ಲ. ಅದಕ್ಕೆ ಹಾಗೆ ನೋಡುವಾಗ ನೋಡ್ತೇವೆ. ನೆಕ್ಸ್ಟ್ ಬರ್ರಿ ನಮ್ಮೆಲ್ಲರಿಗೂ ಇರುವಂಥದ್ದು, ಮೊನ್ನೆ ಬ್ರದರ್ ನಾನು ಕೂಡ ಮಾತಾಡ್ತಿದ್ದು ಕ್ಷಮಾಪಣೆ ಬಗ್ಗೆ, ಕ್ಷಮಿಸೋದು. ಅದು ಕೂಡ ನೋಡ್ತೇವೆ. ಮತ್ತೆ ಸುವಾರ್ತೆ 6ನೇ ಅಧ್ಯಾಯ ನೋಡ್ತೇವೆ. ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನ, ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನ. ಇದು ಪ್ರಾರ್ಥನೆಯಲ್ಲಿಯೇ ಕಲಿಸಿರುವಂಥ ಶಿಷ್ಯರಿಗೆ ಪ್ರಾರ್ಥನೆ ಮಾಡಲು ಕಲಿಸಿರುವಂಥದ್ದು. ಅಲ್ಲಿ 6ನೇ ಅಧ್ಯಾಯ 15ನೇ ವಚನ ನೋಡ್ತೇವೆ. ಆದ್ದರಿಂದ, ಅಥವಾ 14ನೇ ವಚನ ನೋಡ್ಕೊಂಡು ಹೋಗೋಣ. ಆದ್ದರಿಂದ ನೀವು ಮನುಷ್ಯರ ಅಪರಾಧಗಳನ್ನು ಕ್ಷಮಿಸುವುದಾದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮನ್ನು ಕ್ಷಮಿಸುವನು. ನೀವು ಮನುಷ್ಯರ ಅಪರಾಧಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯು ನಿಮ್ಮ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಕ್ಷಮಾಪಣೆ ಯಾವುದ್ರ ಮೇಲೆ ಆಧಾರವಾಗಿದೆ? ನಾವು ಇತರರನ್ನು ಕ್ಷಮಿಸುವುದರ ಮೇಲೆ ನಮ್ಮ ಕ್ಷಮಾಪಣೆ ಆಧಾರವಾಗಿದೆ. ಈ ವಾಕ್ಯ ಸ್ಪಷ್ಟವಾಗಿ ಅದನ್ನೇ ಹೇಳ್ತೇವೆ. ಆದರೆ ಆ ವಾಕ್ಯ ಇಂದು ನನಗೆ ಅದನ್ನೇ ಬೋಧಿಸ್ತದೆ. ನೇರವಾಗಿ ನನಗೆ ಅದು ಅನ್ವಯವಾಗುತ್ತಾ? ಅದಕ್ಕೆ ನಾವು ನೋಡ್ತೇವೆ. ನಾವಿವತ್ತು ಕರ್ತನ ಮೇಜಿನ ಕುರಿತು ನಾವು ನೋಡುವಾಗ, ಅಂದರೆ ಅಲ್ಲಿ ಲಾರ್ಡ್ ಸಪ್ಪರ್ ಅನ್ನೋಂಥದ್ದು
ಮೊದಲಾಗಿ ಪೌಲನು ಅದನ್ನು ಉಪಯೋಗಿಸ್ತಾನೆ, ಕರ್ತನ ಮೇಜ ಅಥವಾ ಕರ್ತನ ಭೋಜನ ಅಂತೇಳಿ. ಪೌಲನೊಬ್ಬನೇ ಹೊಸ ಒಡಂಬಡಿಕೆಯಲ್ಲಿ ಕರ್ತನ ಮೇಜನ್ನು ಆಚರಿಸುವುದರ ಬಗ್ಗೆ ಬರೆದಿರುವಂಥದ್ದು. ಹಾಗಿರುವಾಗ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳು, ಬೋಧನೆಗಳು ಆತನಿಂದ ನಾವು ಕಲಿಬೇಕಾಗೋದು ಹೊರತು ಬೇರೆಯವರಿಂದ ಕಲಿಬೇಕಾಗಲ್ಲ. ಯೋಹಾನನು ಹೇಳಲಿಲ್ಲ, ಪೇತ್ರನು ಹೇಳಲಿಲ್ಲ, ಬೇರೆ ಬೇರೆ ಏನಂತಾರೆ ಸುವಾರ್ತಿಕರಾಗಲಿ ಅಪೊಸ್ತಲರಾಗಲಿ ಅದು ವಿಷಯಗಳಲ್ಲಿ ಬರೆಯಲಿಲ್ಲ. ಯೋಹಾನನಾದರೂ ಏನಂತಾರೆ 13ನೇ ಅಧ್ಯಾಯದಿಂದ ಸುಮಾರು 19 ಅಧ್ಯಾಯಗಳು, 18, 17 ಅಧ್ಯಾಯಗಳವರೆಗೂ ಕರ್ತನ ಮೇಜಿನ ಅಥವಾ ಕರ್ತನ ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ನಡೆದ ಸಂಗತಿಗಳನ್ನೇ ಬರೆದಿದ್ದಾರೆ ಯೋಹಾನನ ಸುವಾರ್ತೆ 13ನೇ ಅಧ್ಯಾಯದಿಂದ ನೀವು ಶುರು ಆಗುತ್ತೆ. ಕರ್ತನನ್ನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಿಂದ ಏನಂತಾರೆ ಶಿಲುಬೆಗೆ ಹಾಕಲ್ಪಡುವವರೆಗೂ ಸುಮಾರು ಅಧ್ಯಾಯಗಳು, ಆತನಷ್ಟು ಯಾರೂ ಬರೆದಿಲ್ಲ. ಆದರೆ ಯೋಹಾನನು ಕರ್ತನ ಮೇಜನ್ನು ಆಚರಿಸುವ ಬಗ್ಗೆ ಬರೆದಿಲ್ಲ. ಹಾಗಾದ್ರೆ ನಾವು ಇವತ್ತು ಯಾಕೆ ಆಚರಿಸ್ತೇವೆ ಅಂದರೆ, ಪೌಲನು ತನ್ನ ಪತ್ರಿಕೆಗಳಲ್ಲಿ ಸಭೆಗೆ ಹೇಳಿರೋ ನಿಮಿತ್ತವಾಗಿ ನಾವು ಇವತ್ತು ಕರ್ತನ ಮೇಜನ್ನು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಮತ್ತಿನ್ನೊಂದು ತಪ್ಪು ಕೂಡ ಬಂದಿದೆ. ಹೇಗೂ ಬ್ಯಾಪ್ಟಿಸ್ಟ್ ಅಂತ ಹೇಳ್ಕೊಳ್ಳುವಂಥವ್ರು ಅದನ್ನು ಹೇಳ್ತೇವೆ. ದೇವರು ಚರ್ಚ್ಗೆ 2 ಆರ್ಡಿನೆನ್ಸ್ ಕೊಟ್ಟಿದ್ದಾನೆ. ಒಂದು ಆರ್ಡಿನೆನ್ಸ್ ಬ್ಯಾಪ್ಟಿಸ್ಮ, ಎರಡನೇದು ಲಾರ್ಡ್ಸ್ ಟೇಬಲ್ ಅಂತ ಹೇಳ್ತಾರೆ. ಹೇಗೂ ಇದು ಅಷ್ಟೊಂದು ವಾಕ್ಯಕ್ಕೆ ಅನುಗುಣವಾಗಿರುವಂಥದ್ದಲ್ಲ, ಚರ್ಚ್ನವ್ರು ಮಾಡ್ಕೊಂಡಿರೋದು. ಎಲ್ಲೂ 2 ಆರ್ಡಿನೆನ್ಸ್ ದೇವ್ರು ಕೊಟ್ಟಿದ್ದಾರೆ ಅಂತ ಎಲ್ಲಿ ಇಲ್ಲ. ಹೌದು, ಕೆಲವು ನಾವು ಮಾಡಬೇಕಾಗಿದೆ, ನಾವು ನಮ್ಮ ಸಭೆಯ ಪ್ರಕಾರ ಇಂಥದ್ದು ಮಾಡ್ತೇವೆ, ಹೊರಗಿಲ್ಲ. ಹೊರತಾಗಿ ದೇವ್ರ ವಾಕ್ಯನೇ ದೇವರೇ ಹೀಗೆ ಕೊಟ್ಟಿದ ಅಂತ ಹೇಳಿದ್ರೆ ಸುಳ್ಳುಗಾರ ಆಗ್ತೇವೆ. ನಾವು ಕ್ರಿಸ್ಮಸ್ ಮಾಡ್ತೇವೆ ಅಥವಾ ಕ್ರಿಸ್ಮಸ್ ಆಚರಿಸ್ತೇವೆ, ಕ್ರಿಸ್ಮಸ್ ಏನಂತಾರೆ ಭೋಜನ ಮಾಡ್ಬೋದು ಅಥವಾ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ಸಂಗತಿಗಳು ಮಾಡ್ಬೋದು. ಅದು ನಾವು ಒಂದು ಸಭೆಯಾಗಿ ನಾವು ತೀರ್ಮಾನ ಮಾಡಿಕೊಂಡು ಅದನ್ನು ಆಚರಿಸುವಂಥ ನಮಗೆ ಬಿಟ್ಟಿರುವಂಥದ್ದು. ಬದಲಾಗಿ ನೋಡಿ ಇದಕ್ಕೆ ವಾಕ್ಯದ ಆಧಾರ ಹೀಗಿದೆ ಹಾಗಿದೆ ಅಂತ ಹೇಳಿದ್ರೆ ತಪ್ಪಾಗುವಂಥದ್ದು. ವಾಕ್ಯದ ಆಧಾರ ಅನೇಕ ವಿಷಯಗಳು. ಪೌಲನಿಗೆ ಅದನ್ನು ನೀವು ತಿಂದರೂ ಕುಡಿದ್ರು ಎಲ್ಲವೂ ದೇವರ ಘನತೆಗಾಗಿ ಮಾಡಿ, ಮಹಿಮೆಗಾಗಿ ಮಾಡಿ. ಹಾಗಿರುವಾಗ ಈಗ 2 ಆರ್ಡಿನೆನ್ಸ್ ಅಂತ ಹೇಳಿದ್ರೆ ಕೆಲವು ಗುಂಪಿನವರು ಸ್ಪೆಷಲ್ ಬ್ಯಾಪ್ಟಿಸ್ಟ್ನವರು ಹೇಳ್ತಾರೆ ಅದಕ್ಕೆ ಯಾವ ವಾಕ್ಯದ ಆಧಾರ ಇಲ್ಲ. ಹೌದು, ಸಭೆಯವರು ಮಾಡ್ಕೊಂಡಿದ್ದಾರೆ, ಹೊರಗೆಲ್ಲ ಅವ್ರ ಪ್ರಕಾರ ಅದೇ ಹೊರತು ದೇವ್ರ ವಾಕ್ಯದಲ್ಲಿ ಹೀಗೆ ಹೇಳಿದೆ ಆರ್ಡಿನೆನ್ಸ್ ಇಲ್ಲ. ಬ್ಯಾಪ್ಟಿಸಮ್ ಬಗ್ಗೆ ಬೇಕಾದ್ರೆ ನಾವು ಇನ್ನೊಂದು ದಿವಸ ನಾವು ನೋಡ್ಕೊಂಡು ಹೋಗ್ತೇವೆ ಮುಂದಿನ ದಿವಸಗಳಲ್ಲಿ. ಹೇಗೆ ನಿಜವಾಗಲೂ ಅದು ಏನಂತಾರೆ ಚರ್ಚಿಗೆ ಅನ್ವಯವಾಗುತ್ತಾ ಅನ್ನೋಂಥ ಪ್ರಶ್ನೆ ನಾವು ನೋಡ್ತೇವೆ. ಅದು ಇವತ್ತು ಅನೇಕ ಸಭೆಗಳು ಏನಾಗಿದೆ, ಬ್ಯಾಪ್ಟಿಸಮ್ ಮುಖ್ಯ ಆಗಿದೆ. ರಕ್ಷಣೆ ಹೊಂದಿದೆ ದೀಕ್ಷಾ ಸ್ನಾನ ಆಗಿದೆ ಅಂತ ಹೇಳ್ತಾರೆ. ರಕ್ಷಣೆ ಹೊಂದಿದೆ ಅಂತ ಹೇಳಲ್ಲ, ದೀಕ್ಷಾ ಸ್ನಾನ ಆಗಿದೆ. ಯಾಕಂದ್ರೆ ಆ ಸಭೆಯಲ್ಲಿ ಅದೇ ಕಲಿತ ಕೆಲವು ಸಭೆ ಇರುತ್ತೆ. ಕೆಲವರು ಭಾಳ ಹಿಂದೆ ಚೆನ್ನಾಗಿ ಇದ್ದರು, ಅವರು ಕೂಡ ಅವ್ರ ಸಭೆಯಲ್ಲಿ ದೀಕ್ಷಾ ಸ್ನಾನನೇ ಕಲಿಸಿದ್ದಾರೆ. ನಂಬಿ ಅವ್ರಿಗೆ ಏನಂತಾರೆ ನಂಬ್ತಾರೋ ನಮ್ಮನ್ನು ಅವ್ರಿಗೆ ಕರ್ಕೊಂಬಂದು ದೀಕ್ಷಾ ಸ್ನಾನ ಕೊಟ್ಟರೆ ಸಾಧ್ಯವಾದ್ರೆ ಆ ಸಮಯದಲ್ಲಿ ಹೆಸರು ಕೂಡ ಚೇಂಜ್ ಮಾಡ್ತಾರೆ. ಅವರು ಅವತ್ತಿಂದ ನಾನು ಹೇಗೆ ನೀನು ಕ್ರಿಶ್ಚಿಯನ್ ಆಗಿದೆ, ನಾನು ರಕ್ಷಣೆ ಏನಂತಾರೆ ದೀಕ್ಷಾ ಸ್ನಾನ ತಗೊಂಡಿದೆ, ನಂಬಿದೆ ದೀಕ್ಷಾ ಸ್ನಾನ, ನಂಬಿದೆ ನಂಬಿಕೆ ಕೂಡ ಕಲಿಸ್ತಾರೆ. ಅದು ನಂಬಿಕೆ ಜೊತೆಯಲ್ಲಿ ದೀಕ್ಷಾ ಸ್ನಾನವನ್ನು ಕೂಡ ಅದೇ ಲೆವೆಲಲ್ಲಿ ತರ್ತಾರೆ. ಅಂದರೆ ಅಲ್ಲಿ ಮತ್ತೆ ಬರುವಾಗ ಅಲ್ಲಿ ಫೇತ್ ಪ್ಲಸ್ ವರ್ಕ್ಸ್ ಬರುತ್ತೆ, ನಂಬಿಕೆ ಮತ್ತು ಕಾರ್ಯಗಳು, ಕ್ರಿಯೆಗಳು. ಹೇಗೂ ಅದಲ್ಲ. ಹಾಗೇನೆ ಇಲ್ಲಿ ನೋಡುವಾಗ ಹೇಗೂ ಅಂದರೆ ಆ ಸಂಗತಿಗೆ ನಾವು ಹೋಗ್ತಾ ಇಲ್ಲ. ಅಂದರೆ ಪೌಲನು ಹೀಗೆ 2 ಆರ್ಡಿನೆನ್ಸ್ ಕಲಿಸಿಲ್ಲ, ಆದರೆ ಕರ್ತನ ಮೇಜನ ಕುರಿತು ಆತನು ಹೇಳಿರುವಂಥದ್ದು ನೋಡ್ತೇವೆ. ಮತ್ತು ಅಷ್ಟೇ ಅಲ್ಲ, ನಾವು ನೋಡ್ತೇವೆ ದೇವರು ಆತನ ಮೂಲಕವಾಗಿ 13 ಪತ್ರಿಕೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಇಟ್ಟಿರುವಂಥದ್ದು ಕೂಡ ವಿಶೇಷವಾಗಿರುವಂಥದ್ದು. ಅದನ್ನು ಅಲ್ಲಗಳೆಯುವ ಹಾಗಿಲ್ಲ, ಅದನ್ನು ನಾವು ಖಂಡಿತವಾಗ್ಲೂ ನಾವೆಲ್ಲರೂ ಸ್ವೀಕರಿಸಲೇಬೇಕಾಗಿರುವಂಥದ್ದು. ಆದರೆ ಇಷ್ಟೊಂದು 13 ಅಧ್ಯಾಯಗಳಿದ್ದರೂ ಕೂಡ ಅನೇಕರಿಗೆ ಯಾರು ಈ ಒಂದು ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆ ಗೊಂದಲದಲ್ಲಿದ್ದಾರೋ ಅವರಿಗೆ ಯಾವಾಗಲೂ ಯಾಕೋಬ, ಇಬ್ರಿಯ, ಪೇತ್ರ ಇಂಥ ಪತ್ರಿಕೆಗಳು ಭಾಳ ಇಷ್ಟ ಅವರಿಗೆ. ಮಾತಿಗೆ ಅವರು ಅಲ್ಲಿಗೆ ಹೋಗ್ತಾ ಇರ್ತಾರೆ. ನೋಡು ಯಾಕೋಬ ಹೇಗೆ ಹೇಳಿದ್ದಾನೆ ಯಾಕೋಬ ಪತ್ರಿಕೆಯಲ್ಲಿ. ಅಂದರೆ 13 ಪತ್ರಿಕೆಗಳು ಇವೆ ಬೈಬಲ್ನಲ್ಲಿ. ಎಲ್ಲರೂ ದೇವರ ಆತ್ಮನಿಂದಲೇ ಬರೆಯಲ್ಪಟ್ಟಿರುತ್ತೆ. ಯಾಕೆ ಇದನ್ನು ನಾವು ತಗೊಳ್ಳಲ್ಲ? ಇಷ್ಟ ಅಲ್ಲ. ಯಾಕಂದ್ರೆ ಅವ್ರಿಗೆ ಯಾವಾಗಲೂ ಏನಾರು ಮಾಡಬೇಕು. ಎಷ್ಟು ದಿವಸ 40 ದಿವಸ ಉಪವಾಸ ಇರಬೇಕು, ಅಥವಾ ಎಲ್ಲಿಗೂ ಹೋಗ್ಬೇಕು. ದಿವಸ ಬೆಳಿಗ್ಗೆ ಎಲ್ಲೋ ಒಂದು ಬೆಟ್ಟ ಹೋಗುವಾದ್ರೆ ಹೋಗ್ತಾರೆ, ಒಂದು ಮರ ಸುತ್ತ ಹೊಡು ಬರ್ಬೇಕಂದ್ರೆ ಸುತ್ತ ಹೊಡಿತಾರೆ. ಅದು ಏನಿಲ್ಲ ಸುಮ್ಮನೆ ರಕ್ಷಣೆ ಅಂದರೆ
ಖಂಡಿತವಾಗ್ಲೂ ಇಷ್ಟ ಇಲ್ಲ. ಯಾಕಂದ್ರೆ ಜನಕ್ಕೆ ಅದು ಮಾಡಿ ಮಾಡಿ ಇಷ್ಟ, ನಾವು ಅದನ್ನೇ ಮಾಡಬೇಕು. ಸುಮ್ಮನೆ ಕರ್ತನೆ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಉಚಿತಾರ್ಥವಾದಂಥ ಗಿಫ್ಟ್ ಅಂತ ಹೇಳ್ತಾನೆ, ಫ್ರೀ ಗಿಫ್ಟ್ ಅಂತ ಹೇಳ್ತಾನೆ. ಅದು ಜನಕ್ಕೆ ರಕ್ಷಣೆ ಫ್ರೀ ಅಂದರೆ ನಾನು ಸ್ವಲ್ಪ ಏನೋ ಮಾಡಲೇಬೇಕು. ಮತ್ತು ಹೀಗೆ ಮಾಡೋದ್ರಿಂದಲೇ ಅದು ಏನಂತಾರೆ ಒಂದು ರೀತಿ ಭಕ್ತಿ ಅಂತ ಹೇಳಿ ಜನರಿಗೆ ಕಳಿಸು. ನಾವೆಲ್ಲ ಕೂಡ ಒಂದು ವೇಳೆ ಅಂಥ ಕೆಲವು ಸುಳ್ಳು ವಿಷಯಗಳನ್ನು ಜನರಿಗೆ ಹೇಳಿ ಅದರಲ್ಲಿ ಭಕ್ತಿ ಹುಟ್ಟಿಸೋಂಗೆ ಮಾಡಿದ್ರೆ ಜನ ಖಂಡಿತವಾಗಲೂ ಅಂಥ ಬೋಧನೆ ಕೇಳ್ತಾರೆ, ಅಂಥ ಚರ್ಚ್ಗಳಿಗೆ ಜನ ಜಾಸ್ತಿ ಬರ್ತಾ ಇರ್ತಾರೆ. ಯಾಕಂದ್ರೆ ಅಲ್ಲಿ ಏನೋ ಇದೆ, ಅದು ಯೇಸು ಕ್ರಿಸ್ತನಿಲ್ಲ, ವಾಕ್ಯ ಅಲ್ಲ, ಅದು ಏನೋ ಇದೆ. ಸೈತಾನ ದೆವ್ವದ ಬೋಧನೆಗಳು, ದೆವ್ವದ ಶಕ್ತಿ, ದೆವ್ವದ ಆಲೋಚನೆ. ಮತ್ತು ಅಷ್ಟೇ ಅಲ್ಲ, ನಾವು ಪ್ರಕಟಣೆ ಅಂತ ನೆನಪಿರುವ ಹಾಗೆ ಮಿಸ್ಟ್ರಿ ಬ್ಯಾಬಿಲೋನ್ ಅದು ಒಂದು ಧರ್ಮವಾಗಿದ್ದು ಆ ನಂಬಿಕೆ ಎಲ್ಲರಲ್ಲೂ ಅದು ಸೇರಿಸ್ಬಿಟ್ಟಿದೆ. ಎಂಥ ಬೈಬಲ್ ಬಿಲೀವರ್ ಅಂತರೂ ಕೂಡ ಏನೋ ಒಂದು ರೀತಿ ಯಾವುದಕ್ಕೋ ತಪ್ಪಾಗೋ ಶುರು ಮಾಡ್ತೇವೆ. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನಾವು ಏನಂತಾರೆ ಸರಿಯಾಗಿ ವಾಕ್ಯವನ್ನು ವಿಭಜಿಸಿ ಅರ್ಥ ಮಾಡಿಕೊಳ್ಳುವಂಥದ್ದು ಅವಶ್ಯಕವಾಗಿರುವಂಥದ್ದು ನಾವು ನೋಡ್ತೇವೆ. ಅದಕ್ಕೋಸ್ಕರ ಕ್ಷಮಾಪಣೆ, ಮತ್ತಾಯ ಸುವಾರ್ತೆ 6ನೇದಲ್ಲಿ ಹೇಳಿರೋ ಹಾಗೆ, ನೀವು ಒಂದು ವೇಳೆ ಸಹೋದರನ ಕ್ಷಮಿಸಿದ ಹೋದರೆ ನಿಮ್ಗೆ ಪಾಪ ಕ್ಷಮಾಪಣೆ ಇಲ್ಲ. ಹಾಗಾದ್ರೆ ಬೈಬಲ್ನ ಇಡೀ ಬೋಧನೆ ಅದೇ ಆಗಿದೆಯಾ? ಖಂಡಿತವಾಗಲಿಲ್ಲ. ಅದಕ್ಕೆ ಪೌಲನ ಬಗ್ಗೆ ಬರುವಾಗ ಪೌಲನೇ ನೀವು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ನಿಮ್ಮ ಪಾಪಗಳು ಶುದ್ಧೀಕರಿಸಲಾಗಿದೆ, ಪರಿಹರಿಸಲಾಗಿದೆ, ಕ್ಷಮಿಸಲಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ವಿಮೋಚನೆ ಹೊಂದಿದೆ. ಕರ್ತನಾದ ಯೇಸು ಕ್ರಿಸ್ತನ ನಿಮಗೆ ಕ್ಷಮಾಪಣೆ ಉಂಟಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ಪ್ರಾಯಶ್ಚಿತ್ತ ಯಜ್ಞವಾಗಿ ಕೊಡುವಂಥದ್ದು ಆ ರಕ್ತದ ಒಂದು ಭಾಗವಾಗಿದ್ದರೆ, ಆ ರಕ್ತವು ನಮಗೆ ಕ್ರಯವಾಗಿ ಕೊಟ್ಟು ಕೊಂಡುಕೊಳ್ಳುವಂಥದ್ದು ಇನ್ನೊಂದು ಭಾಗವಾಗಿದೆ. ಅದು ನಮಗೆ ಅನ್ವಯವಾಗುತ್ತದೆ. ಕರ್ತನ ಮರಣ ಅನೇಕರಿಗೆ ಅವರನ್ನು ಒಂದು ರೀತಿ ಗಿಲ್ಟಿ ಫೀಲ್ ಬರುವಂತೆ ಮಾಡೋದಾಗಿದ್ರೆ, ಅಂದರೆ ಪೇತ್ರನ ಬೋಧನೆ ಎಲ್ಲ ಅಪೊಸ್ತಲರು 2, 3 ಎಲ್ಲ ಕಡೆ ಏನಾಗ್ತದೆ, ನೀವು ಆ ಯೇಸುವನ್ನು ಹಿಡಿದು ಶಿಲುಬೆಗೆ ಹಾಕಿಸಿದ್ದೀರಾ, ನೀವು ಆ ಯೇಸುವನ್ನು ಅನ್ಯರ ಕೈಗೆ ನೀವು ಒಪ್ಪಿಸಿದ್ದೀರಾ, ನೀವು ಆತನ ಮರಣಕ್ಕೆ ತಪ್ಪಿಗಸ್ತರಾಗಿದ್ದೀರಾ. ಅದೇ ಆತನ ಟೀಚಿಂಗ್ ಆಗಿತ್ತು. ಅವರೆಲ್ಲರೂ ಹೌದು ಗೊತ್ತಾಯ್ತು, ಪೇತ್ರರೇ ಹಾಗಾದ್ರೆ ಏನು ಮಾಡಬೇಕು ಅಂತ. ಆದರೆ ಪೌಲನ ಬಗ್ಗೆ ಬರುವಾಗ ಆತನೆಂದಿಗೂ ಆತನು ಏನಂದರೆ ಶಿಲುಬೆ ಮರಣದ ಬಗ್ಗೆ ನಮಗೆ ತಪ್ಪಿಗಸ್ತರಂತ ಹೇಳ್ತಲ್ಲ, ಆತನ ಗ್ಲೋರಿ ಇನ್ ಕ್ರೈಸ್ಟ್, ಕ್ರಾಸ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾನೆ. ಕ್ರಿಸ್ತನ ಶಿಲುಬೆಯಲ್ಲಿ ಮಹಿಮೆ ಪಡೋದ್ರ ಬಗ್ಗೆ ಹೇಳ್ತಾರೆ. ಹಾಗಿರುವಾಗ ಯಾವುದು ನಮಗೆ ಅನುಭವವಾಗುತ್ತೆ? ನಾವು ಆ ವಾಕ್ಯ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಈ ಸಮಯದಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಹಾಗಿರುವಾಗ ನ್ಯೂ ಟೆಸ್ಟಮೆಂಟ್, ಓಲ್ಡ್ ಟೆಸ್ಟಮೆಂಟ್ ಅಂತದ್ದು ಎಲ್ಲಿ ಕೂಡ ಇಲ್ಲ. ಅಂದರೆ ಪೌಲನ ಹೊರತು ಆ ಒಂದು ಪದಗಳು ಕೂಡ ಎಲ್ಲಿಯೇ ಉಪಯೋಗಿಸಲಾಗಿದೆ. 1 ಕೊರಿಂಥ 11ರಲ್ಲಿ 25ನೇ ವರ್ಷದಲ್ಲಿ ಅವಾಗಲೇ ನಾವು ಓದಿದ್ದೇವೆ. 1 ಕೊರಿಂಥ 11:25 ಅಲ್ಲೇನು ಹೇಳ್ತಾನೆ, ಈ ಪಾತ್ರೆಯ ರಕ್ತದಲ್ಲಿರೋ ಹೊಸ ಒಡಂಬಡಿಕೆ, ನ್ಯೂ ಟೆಸ್ಟಮೆಂಟ್. ಬೈಬಲಲ್ಲಿ ಒಂದೇ ಒಂದು ವರ್ಡ್ ಒಂದ್ಸರಿ ಉಪಯೋಗಿಸುವಂಥದ್ದು, ಅದು 1 ಕೊರಿಂಥ 11:25 ನ್ಯೂ ಟೆಸ್ಟಮೆಂಟ್. ಹಳೆ ಒಡಂಬಡಿಕೆ ಅದೆಲ್ಲಿದೆ? 2 ಕೊರಿಂಥ 3:14. 2 ಕೊರಿಂಥ 3ನೇ ಅಧ್ಯಾಯ 14ನೇ ವಚನ. ಆದರೆ ಅವರು ಬುದ್ಧಿ ಮಂದವಾಯಿತು, ಯಾಕಂದರೆ ಮುಸುಕು ಕ್ರಿಸ್ತನಲ್ಲಿ ತೆಗೆದುಹಾಕಲ್ಪಟ್ಟಿರುವುದರಿಂದ ಹಳೆಯ ಒಡಂಬಡಿಕೆಯು ಪಾರಾಯಣವಾಗುವಾಗೆಲ್ಲ ಈ ದಿನದವರೆಗೂ ಅವರಿಗೆ ಆ ಮುಸುಕು ತೆಗೆಯಲ್ಪಡದೆ ಉಳಿದಿದೆ. ಅಂದರೆ ಇಲ್ಲಿ ಹಳೆಯ ಒಡಂಬಡಿಕೆ ಹೇಳ್ತಿದ್ದಾರೆ. ಯಾಕೆ ಹಳೆಯ ಒಡಂಬಡಿಕೆ ಮತ್ತು ಇಲ್ಲಿ ಕೂಡ ನೋಡುವಾಗ ಹಳೆಯ ಒಡಂಬಡಿಕೆ ಹೇಗೂ ನಾವು ಇವತ್ತು ಬೈಬಲಲ್ಲಿ ಕವನೆಂಟ್ಸ್ ಅನ್ನುವಂಥ ಪದವನ್ನು ವಿವರಿಸಬೇಕು, ಅದನ್ನು ಧ್ಯಾನ ಮಾಡಬೇಕಾಗಿತ್ತು. ಅದು ಇವತ್ತು ಕರ್ತನ ಮೇಲಿರೋದ್ರಿಂದ ಒಂದು ಹೆಜ್ಜೆ ನಾವು ಮುಂದಕ್ಕೆ ಬಂದಿದ್ದೇವೆ. ಮುಂದಿನ ವಾರದಿಂದ ದೇವರು ಹಳೆ ಒಡಂಬಡಿಕೆಯಲ್ಲಿ ಏನೇನು ಕವನೆಂಟ್ಸ್ ಅಂತ ಹೇಳಿ ಮಾಡಿದ್ದಾರೆ, ಅದು ಕೂಡ ಒಂದು ರೀತಿಯಲ್ಲಿ ಒಡಂಬಡಿಕೆ ಅಂತಲೇ ಅರ್ಥ, ಒಪ್ಪಂದ ಅಂತ ಹೇಳಿ ಅರ್ಥ. ಅದೇನೆಲ್ಲ ಮಾಡಿದ್ದಾನೆ ಅದರ ವಿವರಣೆ ನಾವು ನೋಡುವಾಗ ಈ ಸಂಗತಿಗಳು ನಮಗೆ ಚೆನ್ನಾಗಿ ಅರ್ಥವಾಗೋದಕ್ಕೆ ಸಾಧ್ಯವಾಗುವುದು. ಮತ್ತು ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ದೇವರ ಮಹಿಮೆಗಾಗಿ ನಾವು ಸ್ಪಷ್ಟವಾಗಿ ಸರಳವಾಗಿ ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಹೋದರೆ ಅನೇಕ ವಿಷಯಗಳ ಬಗ್ಗೆ ನಮಗೆ ಗೊಂದಲ ಇರುತ್ತದೆ. ಇಲ್ಲಿ ನೋಡುವಾಗ ಇಲ್ಲಿ ಹಳೆಯ ಒಡಂಬಡಿಕೆ ಅಂತ ಹೇಳುವಾಗ ಈ ಒಡಂಬಡಿಕೆ ಆತನು ಈ ವಾಕ್ಯಗಳ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನೋಡುವಾಗ ಮೋಶೆಯ ಒಡಂಬಡಿಕೆ ಬಗ್ಗೆನೇ ಆತನು ಹೇಳ್ತಿರ್ತಾನೆ, ಹೊರತು ಬೇರೆ ಒಡಂಬಡಿಕೆಗಳಲ್ಲ.
ಆದರೆ ಅಲ್ಲಿ ಅನೇಕ ಒಡಂಬಡಿಕೆಗಳಿವೆ ಅಥವಾ ಕವನೆಂಟ್ಸ್ ಅಂತ ನೋಡ್ತೇವೆ. ಮತ್ತು ಆ ಕವನೆಂಟ್ಸ್ ಅಂತ ನೋಡುವಾಗ, ಒಡಂಬಡಿಕೆ ನೋಡುವಾಗ ಅನೇಕ ಸಾರಿ ಅದು ಕವನೆಂಟ್ಸ್ ಅಂತ ಹೇಳಿ ನೋಡುವಾಗ ಯಾಕೆ ಕವನೆಂಟ್ಸ್ ಮತ್ತು ಟೆಸ್ಟಮೆಂಟ್ ಡಿಫರೆನ್ಸ್ ಬಂತು ಹೇಳಿ ನೋಡುವಾಗ ನೋಡ್ತೇವೆ. ಕಿಂಗ್ ಜೇಮ್ಸ್ ವರ್ಷನ್ ಅವ್ರಿಗೆ ಇಂಥ ಮುಂಚೆನೆ ಈ ಪದದ ಒಂದು ಬಗ್ಗೆ ವಿಮರ್ಶೆ ಆಯಿತು. ಅವಾಗಲೇ ಅವ್ರು ತೀರ್ಮಾನಕ್ಕೆ ಬಂದರು. ಕವನೆಂಟ್ ಅಂದರೆ ಅದು ಅನೇಕ ಸಾರಿ ಯಾರು ಒಡಂಬಡಿಕೆ ಮಾಡ್ಕೊಳ್ತಾರೋ ಅವರಿಗೆ ಮರಣವಿಲ್ಲ ಅಥವಾ ನಿರಂತರವಾಗಿರುವಂಥದ್ದು. ಯಾರು ಒಪ್ಪಂದ ಮಾಡ್ಕೊಳ್ತಾರೋ ಅದನ್ನು ನೆರವೇರಿಸ್ತಾನೆ, ಅದು ಕವನೆಂಟ್. ದೇವರು ಅನೇಕ ಸಾರಿ ಅಂತ ಕವನೆಂಟ್ ಮಾಡಿದ್ರೆ ಅದನ್ನು ನೆರವೇರಿಸ್ತಾನೆ. ಮತ್ತು ಅನೇಕ ಕವನೆಂಟ್ಸ್ ಏನಿದೆ ಅಂದರೆ ಯಾವುದೇ ಷರತ್ತಿಲ್ಲದಿರುವಂಥ ಒಪ್ಪಂದಗಳು. ಅಬ್ರಹಾಮನೊಂದಿಗೆ ದೇವರು ಒಪ್ಪಂದ ಮಾಡ್ಕೊಂಡ. ಆತನಿನ್ನೂ ಹೊರಗೆ ಬಂದು ಆತನೆಲ್ಲ ಮಾಡಬೇಕು, ಅದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಆತನ ಹೇಳ್ತೀನಿ ನಾನು ನಿನ್ನೊಂದಿಗೆ ಒಪ್ಪಂದ ಮಾಡ್ಕೊಳ್ತೇನೆ. ಅಲ್ಲಿ ಯಾವುದೇ ಕಂಡೀಷನ್, ನೀನು ನಿನ್ನ ದೇಶ ಬಂದು ಬಳಗದವನ್ನೆಲ್ಲ ಬಿಟ್ಟು ಹೊರಗೆ ಬಾ, ನಾನು ನಿನಗೆ ದೊಡ್ಡ ದೇಶನಾಗಿ ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ. ಆದಿಕಾಂಡ ಅಥವಾ ಉತ್ಪತ್ತಿ 13ನೇ ಅಧ್ಯಾಯಕ್ಕೆ ಬರ್ತೇವೆ. ಆದಿಕಾಂಡ ಅಥವಾ ಉತ್ಪತ್ತಿ 13ನೇ ಅಧ್ಯಾಯ, 12ನೇ ಅಧ್ಯಾಯ, ಉತ್ಪತ್ತಿ ಅಥವಾ ಆದಿಕಾಂಡ 12ನೇ ಅಧ್ಯಾಯ. ಆಗ ಕರ್ತನ ಅಬ್ರಾಮನಿಗೆ ನೀನು ನಿನ್ನ ದೇಶದೊಳಗಿರಲು ನಿನ್ನ ತಂದೆ ಮನೆಯಿಂದಲೂ ಹೊರಬಂದು ನಾನು ತೋರಿಸುವ ದೇಶಕ್ಕೆ ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ದೊಡ್ಡದಾಗಿ ಮಾಡುವೆನು ಮತ್ತು ನೀನು ಆಶೀರ್ವಾದವಾಗಿರು. ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುವನು, ನಿನ್ನನ್ನು ಶಪಿಸುವನು. ನಿನ್ನಲ್ಲಿ ಭೂಮಿ ಎಲ್ಲ ಜನಾಂಗಗಳು ಆಶೀರ್ವದಿಸಲ್ಪಡುವೆಂದು ಹೇಳಿದನು. ಇಲ್ಲ ನೋಡುವಾಗ ನೋಡ್ತೇವೆ, ದೇವರು ಯಾವುದೇ ಕರಾರು ಅಥವಾ ಯಾವುದೇ ಒಂದು ಕಂಡೀಷನ್ ಇಲ್ಲದೆ ಆತನಿಗೆ ಹೇಳ್ತಾನೆ. ಅಬ್ರಾಹ್ಮನೇ, ಇನ್ನು ಅಬ್ರಹಾಮ ಆಗಿಲ್ಲ, ಅಬ್ರಾಹ್ಮ ಇವಾಗ ಇನ್ನು ಅಬ್ರಾಹ್ಮ ನೀನು ಬಾ. ಅಬ್ರಾಹ್ಮನ ಕಡೆಯಿಂದ ಏನಂದ್ರೆ ಆ ಮಾತನ್ನು ನಂಬಿ ಆತನು ಹೊರಗೆ ಹೆಜ್ಜೆ ಇಡಬೇಕಿತ್ತು ಅಷ್ಟೇ. ಅದಕ್ಕೆ ದೇವರು ಹೇಳ್ತಾನೆ ಆತನ ನಂಬಿಕೆಯಿಂದ ಬಂದನು. ಕಣ್ಣಿಗೆ ಕಾಣದಿರುವಂಥ ಗೊತ್ತಿಲ್ಲದಂಥ ಪ್ರದೇಶಕ್ಕೆ ದೇವರು ಹೇಳಿರುವಂಥ ಮಾತಿನ ಮೇಲೆ ಆತನ ಹೊರಗೆ ಹೆಜ್ಜೆ ಇಟ್ಟು ಪ್ರಯಾಣ ಶುರು ಮಾಡಿದ. ಆತನು ಆ ನಂಬಿಕೆ ಆತನಿಗೆ ನೀತಿವಂತಿಕೆ ಅಂತಾಗಿ ನಿರ್ಣಯಿಸಿತು ಅಂತ ಹೇಳ್ತಾನೆ ದೇವರ ವಾಕ್ಯದಲ್ಲಿ. ಹಾಗಿದ್ರೆ ಇಲ್ಲಿ ಯಾವುದೇ ಕಂಡೀಷನ್ ಇಲ್ಲ ಆತನಿಗೆ. ಅಬ್ರಾಹ್ಮನೇ, ನೀನು ಮುಂದೆ ಇಂಥ ರೀತಿಯಲ್ಲಿ ಪರಿಶುದ್ಧವಾಗಿ ನಡ್ಕೊಂಡ್ರೆ ನೀನು ಏನು ಸುಳ್ಳು ಹೇಳಬಾರ್ದು, ಆಗಿರ್ಬೇಕು ಹೀಗಿರ್ಬೇಕು, ಅವಲೇನನ್ನು ಮಾಡ್ತೇನೆ ಅಂತ ಹೇಳಿಲ್ಲ. ದೇವರ ಕೆಲವು ಕಾನ್ಫಿಡೆನ್ಸು, ಅದಕ್ಕೆ ಯಾವ ಕಂಡೀಷನ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ದೇವರು ಸಾರ್ವಭೌಮನ ಆಗಿರುವಂಥ ದೇವರು, ಮತ್ತು ದೇವರು ಕೃಪೇಣ ಅಂತ ದೇವರು. ಆತನು ಕೆಲವು ಕಾರ್ಯಗಳನ್ನು ಹಾಗೆ ಮಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ, ಆದರೆ ಅದನ್ನು ಸ್ವೀಕರಿಸಬೇಕಾಗಿದೆ. ದೇವರು ಅಬ್ರಾಹ್ಮನಿಗೆ ಅದನ್ನೇ ಹೇಳ್ದ. ಅವ್ರು ಹೇಳಿದ್ಮೇಲೆ ಹೇಳ್ತಾ ಹೋಗ್ತಾ ಏನು ಮಾಡ್ದ, 2 ಸಾರಿ ತನ್ನ ಹೆಂಡತಿಗೆ ತಂಗಿ ಅಂತ ಹೇಳ್ದ, ಸುಳ್ಳು ಹೇಳ್ದ. ದೇವರಾದ ಸಮರ್ಥನೆಯನ್ನು ಮಾಡಿಲ್ಲ. ಮತ್ತು ಅದೇ ಸಮಯಕ್ಕೆ ದೇವರು ಆ ಸುಳ್ಳು ಹೇಳಿರೋದು ತನ್ನ ವಾಕ್ಯದಲ್ಲಿ ಬರೆಸಿರೋದು ಕೂಡ ಉಂಟು. ಆತನು ಅಲ್ಲಿ ಎಷ್ಟು ಮಟ್ಟಿಗೆ ಅಂದರೆ ಯಾರು ಎಲ್ಲಿ ಹೋಗಿ ಸುಳ್ಳು ಹೇಳ್ತಾನೋ ದೇವ್ರು ಹೇಳ್ತಾನೆ, ನೀನು ಹೋಗಿ ಅವನಿಗೋಸ್ಕರ ಪ್ರಾರ್ಥನೆ ಮಾಡು. ಅಥವಾ ಅಭಿಮೇಲೆಕ್ಕನಿಗೆ ಹೇಳ್ತಾನೆ, ಅಬ್ರಾಹ್ಮನ ಕರೆಸಿ ನೀನು ಪ್ರಾರ್ಥನೆ ಮಾಡಿಸ್ಕೊಳ್ಳಾದ್ರೆ ನಿನಗೆ ಏನಂತಾರೆ ವಿಪತ್ತು ಕಾದಿದೆ ಅಂತೇಳಿ. ಅಬ್ರಾಹ್ಮನ ಎಂಥ ಸ್ಥಿತಿಗೊಳಗಾಗಿರ್ಬೋದು, ಸುಳ್ಳು ಹೇಳಿದ್ರೆ ಅದ್ರ ದೇವ್ರು ಪ್ರೇರ್ ಮಾಡಂತ ಹೇಳ್ತಿದಾನಲ್ಲ ಅಂತೇಳಿ. ಆದರೆ ಇಲ್ಲಿ ನಾವು ನೋಡ್ತಿರುವಂಥ ಸಂಗತಿ ಅಂದರೆ ಅಬ್ರಾಹ್ಮನೊಂದಿಗೆ ಮಾಡುವಂಥ ಒಡಂಬಡಿಕೆ ಷರತ್ತುಗಳಿಲ್ಲದಂಥ ಒಡಂಬಡಿಕೆ. ಎಂದಿಗೂ ಯಾವ ಘಟನೆಗಳು ಆ ಒಡಂಬಡಿಕೆಯಿಂದ ಹೊರಗೆ ಬರುವಂಥದ್ದೇ ಇಲ್ಲ. ಹೀಗೆ ಅನೇಕ ಒಡಂಬಡಿಕೆಗಳು. ದಾವೀದನಿಗೆ ಮಾಡುವಂಥ ಒಡಂಬಡಿಕೆ, ದಾವೀದನಿಗೆ ನಿನ್ನ ಸಿಂಹಾಸನವನ್ನು ನಿರಂತರವಾಗಿ ನಾನು ಸ್ಥಾಪಿಸ್ತೇನೆ ದೇವರು ವಾಗ್ದಾನ ಮಾಡ್ತಾನೆ. ಅದಕ್ಕೆ ಆತನಿಗೆ ಯಾವುದೇ ಪಾಪಗಳು ಅಡ್ಡಿ ಬರಲಿಲ್ಲ. ಎಂಥದೇ ಪಾಪಗಳು ಮಾಡಿದ್ರು ಕೂಡ ಅವ್ರು ಅಡ್ಡಿ ಬರಲಿಲ್ಲ ಅಂತ ಹೇಳಿ ಪಾಪ ಮಾಡಬೇಕು ಅಂತ ಹೇಳಿ ಕಲಿಸ್ತಾ ಇಲ್ಲ. ಆದರೆ ದೇವರ ಒಡಂಬಡಿಕೆಗಳು ಕೆಲವು ಹಾಗುಂಟು. ಆದರೆ ಈ ಒಂದು ಒಡಂಬಡಿಕೆಗೆ ಬರುವಾಗ ಅದಕ್ಕೆ ನಾವು ನೋಡ್ತೇವೆ ಟೆಸ್ಟಮೆಂಟ್ ಕಾವನೆಂಟ್ ಅಂತ ಹೇಳಿ ನೋಡುವಾಗ ಜೀವಿಸುವಂಥವನು ಅದನ್ನು ನೆರವೇರಿಸ್ತಾನೆ, ಅದು ಮರಣ ಇಲ್ಲ. ಆದರೆ ಯಾವ ಟೆಸ್ಟಮೆಂಟ್ ಅಂತ ಬರುತ್ತೋ, ಯಾಕೆ ಟೆಸ್ಟಮೆಂಟ್ ಅಂತ ಬರೆದ್ರು ಇಲ್ಲಿ ಕೂಡ ಅದು ಕವನೆಂಟ್ ಅಂತ ಇರಬೇಕಂತಂದ್ರೆ ಟೆಸ್ಟಮೆಂಟ್ ಅಂತ ಹೇಳಿ ಆ ಪದವನ್ನು ತರ್ಜುಮೆ ಮಾಡುವಾಗ ಟೆಸ್ಟಮೆಂಟ್ ಅಂತ ಬಂದಾಗ ಅದು ಎಲ್ಲಿ ಉಪಯೋಗಿಸ್ತಾರೆ ಮತ್ತು ಅದರ ಅರ್ಥ ಏನಂದ್ರೆ ಅಲ್ಲಿ ಯಾರು ಒಡಂಬಡಿಕೆ ಮಾಡಿಕೊಂಡಿದ್ದಾನೋ ಆತನು ಮರಣವನ್ನು ಹೊಂದಿಸ್ತಾನೆ. ಡೆತ್ ಆಫ್ ಎ ಟೆಸ್ಟೇಟರ್ ಅಂತೇಳಿ ನಾವು ಇಬ್ರಿಯ ಪತ್ರಿಕೆಯಲ್ಲಿ ಮುಂದಿನ ದಿವಸಗಳನ್ನು ನೋಡ್ತೇವೆ. ಇಲ್ಲಿ ಈ ಒಂದು ಒಡಂಬಡಿಕೆ ಇದು ಹೇಗೆಂದ್ರೆ ನಾವು ವಿಲ್ ಮನೆಯಲ್ಲಿ ಆಸ್ತಿ ಪಾಸ್ತಿಗೆ ವಿಲ್ ಬರೀತಾ ಇರ್ತೇವೆ. ಎಲ್ಲ ಸಂಗತಿಗಳ ಅಗ್ರಿಮೆಂಟ್ಗಳೇ
ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಅಗ್ರಿಮೆಂಟ್ ನಮ್ಗೆ ಚೆನ್ನಾಗಿ ಗೊತ್ತುಂಟು. ಮನೆ ಬಾಡಿಗೆ ಆಗಲಿ, ಲೀಸ್ಗಾಗಲಿ, ಬೇರೆ ಬೇರೆ ಸಂಗತಿಗಳಿಗಾಗಲಿ ಅಗ್ರಿಮೆಂಟ್. ಅದೇ ಸಮಯಕ್ಕೆ ನಮ್ಮ ಮುಂದೆ ಆಸ್ತಿ ಪಾಸ್ತಿ ನಾವು ಯಾರಿಗೂ ಕೊಡ್ಬೇಕಾದ್ರೆ ಬಿಲ್ ಬರೆದಿಡ್ತೇವೆ. ಬಿಲ್ ಬರೆದಿಡುವಾಗ ಬಿಲ್ ಬರೆಯುವಂಥವ್ರು ಯಾರು? ಜೀವಂತ ಇರುವಾಗ ಬರೆಯುತ್ತಾರೆ. ಜೀವಂತ ಇರೋರ್ಗೂ ಅದರ ಇಲ್ಲ ಯಾವುದೇ ಮಾನ್ಯತೆ ಇಲ್ಲ. ಸತ್ತ ನಂತರ ಅದು ಬಿಲ್ ಬಳಕೆಯಲ್ಲಿ ಬರುತ್ತೆ ಮತ್ತು ಅದನ್ನು ನೆರವೇರಿಸೋದಕ್ಕೋಸ್ಕರ ಆತನು ಸಾಯಲೇಬೇಕು. ಸೊ ಇಲ್ಲಿ ಕರ್ತನ ಮರಣ ನೋಡುವಾಗ, ಒಡಂಬಡಿಕೆ ನೋಡುವಾಗ ಹಾಗಾಗಿರುತ್ತದೆ. ಹಾಗಿದ್ರೆ ಇಲ್ಲಿ ಹಳೆ ಒಡಂಬಡಿಕೆ ಅಂದರೆ ಯಾವ ಪ್ರಾರಂಭ ಆಯಿತು ಅದನ್ನು ನೋಡಿದ್ರೆ ವಿಮೋಚನೆ ಕಾಂಡ 19ನೇದಲ್ಲಿ ನೋಡ್ತೇವೆ. ವಿಮೋಚನೆ ಕಾಂಡ ಅಥವಾ ಹೊರಡೋಣ, ವಿಮೋಚನೆ ಕಾಂಡ ಹೊರಡೋಣ 20ನೇ ಅಧ್ಯಾಯ ಅಥವಾ 19ನೇ ಅಧ್ಯಾಯ. ಇಲ್ಲಿ ನಾವು ಏನಂತಾರೆ ಅಲ್ಲಿ ಹಳೆ 2 ಕೊರಿಂಥ 3ನೇದಲ್ಲಿ ನೋಡಿದೆವಲ್ಲ, ಹಳೆ ಒಡಂಬಡಿಕೆ ಅಂತೇಳಿ. ಹಾಗಾದ್ರೆ ಹಳೆ ಒಡಂಬಡಿಕೆ ಯಾವಾಗ ಪ್ರಾರಂಭ ಆಯಿತು? ಸುಮಾರು ಅಂತಾರೆ 69 ಪುಸ್ತಕಗಳ ನಂತರ ಹಳೆ ಒಡಂಬಡಿಕೆ ಇದೆ. ಬೈಬಲಲ್ಲಿ ಬರೋದು ಪ್ರಿಂಟ್ ಆದ ತಕ್ಷಣ ಹಳೆ ಒಡಂಬಡಿಕೆ ಯಾವ ಶುರುವಾಯ್ತು? ಹಳೆ ಒಡಂಬಡಿಕೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. ನಮ್ಮೆಲ್ರಿಗೂ ಅದೇ ಇದೆ. ಹಳೆ ಒಡಂಬಡಿಕೆ ಅಂದರೆ ಆದಿಕಾಂಡ 1ನೇ ಅಧ್ಯಾಯ. ಆದರೆ ನಿಜವಾಗಲೂ ಅರ್ಥ ಏನಂದ್ರೆ ಹಳೆ ಒಡಂಬಡಿಕೆ 19ನೇ ಅಧ್ಯಾಯ, 18ನೇ ಅಧ್ಯಾಯ ಮುಗಿಸಿ 19ನೇ ಅಧ್ಯಾಯದಲ್ಲಿ ಬರಿಬೇಕಾಗಿತ್ತು. ಇವತ್ತು ಹಳೆ ಒಡಂಬಡಿಕೆ ಪ್ರಾರಂಭವಾಯಿತು ಅಂತ ಹೇಳಿ. ಯಾಕಂದ್ರೆ ಅಲ್ಲಿವರೆಗೂ ಒಡಂಬಡಿಕೆನೇ ಇಲ್ಲ ಹಳೆ, ಅಥವಾ ಇಲ್ಲಿ ಬೈಬಲಲ್ಲಿ ಹೇಳುವಂಥ ಅಥವಾ ಹಳೆ ಒಡಂಬಡಿಕೆ ಅಂತ ಹೇಳಿ ಏನು 2 ಕೊರಿಂಥ 3ನೇ ಅಧ್ಯಾಯದಲ್ಲಿ ಹೇಳಿದ್ರು ಅದರ ಪದದ ಅರ್ಥ ಹಿಂದೆ ಇರಲಿಲ್ಲ. ಆದರೂ ಹಾಗೆ ಪ್ರಿಂಟ್ ಮಾಡಿದ್ದಾರೆ. ಅದಕ್ಕೆ ನಾವು ಮತ್ತು ಇನ್ನು ಕೆಲವರು ಎಷ್ಟು ಮಟ್ಟಿಗೆ ನಂಬ್ತಾರೆ ಅಂದರೆ, ಬೈಬಲಲ್ಲಿ ಹೇಳುವಂಥ ಒಂದು ವಾಕ್ಯ ಕೂಡ ತೆಗೆಯಬಾರದು. ನೀವು ಒಂದು ವೇಳೆ ಅಲ್ಲಿ ಬೈಬಲ್ ಪ್ರಿಂಟ್ ಹಾಕಿದರೆ ಹಳೆ ಒಡಂಬಡಿಕೆ ಅದು ತಪ್ಪು ಹೇಳಿದ್ರೆ ದೇವ್ರ ಶಿಕ್ಷೆ ಗುರಿ ಆಗ್ತಾರೆ ಅಂತ ಹೇಳುವಂಥವ್ರು ಇದ್ದಾರೆ. ಯಾಕಂದ್ರೆ ಅಂಥವ್ರೆ ಕೆಲವರು ಏನು ನಂಬ್ತಾರೆ ಅಂದರೆ ಇಬ್ರಿಯ ಪತ್ರಿಕೆ ಪೌಲನು ಬರೆದನು ಅಂತ ಹೇಳೋದು ನಂಬುವಂಥವ್ರು ಕೂಡ ಇದ್ದಾರೆ. ಅಲ್ಲಿ ಸ್ಪಷ್ಟವಾಗಿದೆ ಬೈಬಲಲ್ಲಿ. ಯಾಕಂದ್ರೆ ಮಾಡೋರು ಅದು ಬರೆದರಂತೆ. ಅದು ಬೈಬಲ್ ದೇವರಾತ್ಮನ ಪ್ರೇರೇಪಣೆ ಬರೆದಿರುವಂಥದ್ದಲ್ಲ. ಅಲ್ಲಿ ಅದರ ಲೇಖಕನ ಬಗ್ಗೆ ದೇವರು ಗುಪ್ತವಾಗಿಟ್ಟಿದ್ದಾನೆ. ಇಬ್ರಿಯ ಪತ್ರಿಕೆ ಬಗ್ಗೆ ದೇವರು ಲೇಖಕನ ಬಗ್ಗೆ ಬರೆದಿಲ್ಲ ಅಂತ ಅಷ್ಟು ಹೇಳಬೇಕು ಹೊರತು ಪೌಲನು ಬರೆದ ಇಬ್ರಿಯ ಪತ್ರಿಕೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಆದರೆ ಅವ್ರು ಕೆಲವ್ರಿಗೇನೆ ಅವ್ರು ಮಾಡಿದಾರಲ್ಲ ಅದಕ್ಕೆ ನಾವು ನಂಬಬೇಕು. ಹಾಗೇನೆ ಹೊಸ ಒಡಂಬಡಿಕೆ ಮೊದಲನೇ ಪೇಜಲ್ಲಿ ಬರೆದಿದ್ದಾರೆ, ಅದಕ್ಕೆ ನಾವು ನಂಬಬೇಕು. ಮತ್ತೆ ಸುವಾರ್ತೆ ಪ್ರಾರಂಭಕ್ಕಿಂತ ಹಿಂದೆ ಹೊಸ ಒಡಂಬಡಿಕೆ ಅದಕ್ಕೆ ನಾವು ನಂಬಬೇಕು. ಅದು ತೆಗೆದು ಹಾಕಕ್ಕಾಗಲ್ಲ. ಇಲ್ಲ, ಇದು ಪಬ್ಲಿಷರ್ಸ್ ಪ್ರಿಂಟಿಂಗ್ ಪಬ್ಲಿಷ್ ಮಾಡೋಂಥವ್ರು ಬರೆದಿರೋಂಥ ಸಂಗತಿಗಳು ಹೊರತು ದೇವರ ವಾಕ್ಯದಲ್ಲಿ ದೇವರಿಂದ ಹೇಳಿಲ್ಲ. ಏನಾದರೂ ಆದಿಕಾಂಡ 1ನೇ ಪುಸ್ತಕ 1ನೇ ವಚನ ಮುಂದೆ ಏನಾದರೂ ಏನಂದ್ರೆ ಇಂಟ್ರೊಡಕ್ಷನ್ ಮಾಡ್ಬೇಕಂದ್ರೆ ಸೃಷ್ಟಿಯ ಕಾರ್ಯ ಬರೆದ್ರೆ. ಆದರೆ ನಮ್ಗೇನಾಗಿದೆ, ಹಳೆ ಒಡಂಬಡಿಕೆ ಆದಿಕಾಂಡ 1ನೇ ಅಧ್ಯಾಯ ಅಲ್ಲ. ಆದರೆ ಹಳೆ ಒಡಂಬಡಿಕೆ ಪ್ರಾರಂಭ ಆಗಿದೆ ಯಾವಾಗ? ವಿಮೋಚನೆ ಕಾಂಡ 19ನೇ ಅಧ್ಯಾಯ. ಹೊರಡೋಣ 19 1 ವಚನ ನೋಡ್ತೇವೆ. ಇಸ್ರೇಲ್ ಮಕ್ಕಳು ಐಗುಪ್ತವನ್ನು ಬಿಟ್ಟು 3ನೇ ತಿಂಗಳ ಅದೇ ದಿನದಲ್ಲಿ ಅವರೆಲ್ಲರೂ ಸೀನಾಯಿ ಅರಣ್ಯಕ್ಕೆ ಬಂದರು. ಅವರು ರೆಫಿದೀಮಿನಿಂದ ಹೊರಟು ಸೀನಾಯಿ ಮರುಭೂಮಿಗೆ ಬಂದು ಅರಣ್ಯದಲ್ಲಿ ಗುಡಾರ ಹಾಕಿ ಬೆಟ್ಟಕ್ಕೆದುರಾಗಿ ಇಳಿದುಕೊಂಡರು ಮತ್ತು ಮೋಶೆ ದೇವರನ್ನ ಸನ್ನಿಧಿಗೆ ಏರಿ ಹೋದರು. ಆಗ ಕರ್ತನು ಪರ್ವತ ಮೇಲಿಂದ ಅವನನ್ನು ಕರೆದವನಿಗೆ, ನೀನು ಯಾಕೋಬನ ಮನೆತವರಿಗೆ ಹೀಗೆ ಹೇಳಿ ಇಸ್ರೇಲ್ ಮಕ್ಕಳಿಗೆ ತಿಳಿಸು, ನಾನು ಐಗುಪ್ತರಿಗೆ ಮಾಡಿದ್ದನ್ನು ನಿಮ್ಮನ್ನು ಹದ್ದುಗಳ ರೆಕ್ಕೆಯ ಮೇಲೆ ನಾನು ಹೇಗೆ ಹೊತ್ತುಕೊಂಡು ನನ್ನ ಬಳಿಗೆ ಮಾಡಿದೆ ನೀವು ನೋಡಿದ್ರಿಂದ. ಆದ್ದರಿಂದ ಈಗ ನೀವು ನನ್ನ ಮಾತನ್ನು ಕೇಳಿ ನನ್ನ ಒಡಂಬಡಿಕೆಯನ್ನು ಕೈಕೊಂಡರೆ ಸಮಸ್ತ ಜನರಲ್ಲಿ ನೀವು ನನ್ನ ಅಸಾಮಾನ್ಯವಾದ ಸಂಪತ್ತಾಗಿರುವಿರಿ. ಯಾಕಂದ್ರೆ ಭೂಮಿಯೆಲ್ಲ ನನ್ನದೇ ಮತ್ತು ನೀವು ನನಗೆ ರಾಜ್ಯವು ಪರಿಶುದ್ಧ ಜನಾಂಗವು ಆಗಿರುವಿರಿ. ಇಸ್ರೇಲ್ ಮಕ್ಕಳಿಗೆ ನೀನು ಹೇಳಬೇಕಾದ ಮಾತುಗಳು ಇವೇ ಅನ್ನೋದು. ಇವುಗಳ ಮುಂದೆ ನಾವು ನೋಡ್ಕೊಂಡು ಹೋಗ್ತೇವೆ. ಅಥವಾ ಅದನ್ನು ನೋಡೋಣ 7-8 ವಚನ ಕೊಡೋಣ. ಆಗ ಮೋಶೆ ಒಂದು ಜನರ ಹಿರಿಯರನ್ನು ಕರೆದು ಕರ್ತನು ತನಗೆ ಆಜ್ಞಾಪಿಸಿದ ಈ ಮಾತುಗಳನ್ನು ಅವರ ಮುಂದೆ ಇಟ್ಟರು. ಜನರೆಲ್ಲ ಏಕವಾಗಿ ಉತ್ತರ ಕೊಟ್ಟು ಕರ್ತನು ಹೇಳಿದವುಗಳನ್ನೆಲ್ಲ ಮಾಡುತ್ತೇವೆ ಎಂದು ಹೇಳಿದರು. ಆಗ ಮೋಶೆಯು ಜನರ ಮಾತುಗಳನ್ನು ಕರ್ತನಿಗೆ ತಿರುಗಿ ಹೇಳಿದರು. ಕರ್ತನು ಮೋಶೆಗೆ, ಈಗೋ ನಾನು ನಿನ್ನ ಸಂಗಡ ಮಾತನಾಡೋದು ಜನರು ಕೇಳುವ ಹಾಗೆಯೋ ಅವರು ಸದಾಕಾಲ ನಿನ್ನನ್ನು ನಂಬುವಂತೆಯೋ ಮಂದವಾದ ಮೇಘದಲ್ಲಿ ನಾನು ನಿನ್ನ ಬಳಿಗೆ ಬರ್ತೇನೆ ಎಂದನು. ಮೋಶೆಯು ಜನರ ಮಾತುಗಳನ್ನು ಕರ್ತನಿಗೆ ತಿಳಿಸಿದನು. ಅದರ ನಂತರ ಏನೇನಾಗ್ತದೆ ಇಲ್ಲಿ ಒಡಂಬಡಿಕೆ ಪ್ರಾರಂಭವಾಗಿರುತ್ತೆ. ಅದರಂದರೆ ಈ ಭಾಗ ಮುಂದಿನ ಅಧ್ಯಾಯದಲ್ಲಿ ಕಂಟಿನ್ಯೂ ಆಗುತ್ತೆ ನೋಡ್ತೇವೆ. ಇಲ್ಲಿ ದೇವರು
ಇಸ್ರೇಲರೊಂದಿಗೆ ಒಡಂಬಡಿಕೆ ಮಾಡ್ಕೊಳ್ತಾರೆ. ಈ ಒಡಂಬಡಿಕೆ ಮುಖ್ಯವಾಗಿ ನಾವು ನೋಡುವಾಗ ಇದು ಏನಂದರೆ ಲಾ ಅಥವಾ ಕಾನೂನು ಅಂತ ಹೇಳಿ ನೋಡ್ತೇವೆ. ಈ ಒಂದು ಇಸ್ರೇಲ್ ರಾಷ್ಟ್ರ ಪ್ರಾರಂಭವಾಗೋದಕ್ಕಿಂತ ಏನಂತಾರೆ, ದೇವರು ಕಾನೂನಿಗಿಂತಲೂ ಮೊದಲೇ ಇಸ್ರೇಲ್ ರಾಷ್ಟ್ರವನ್ನು ದೇವರು ಸ್ಥಾಪನೆ ಮಾಡಿರುವಂಥದ್ದು, ಅದಕ್ಕೂ ಸಂಬಂಧ ಇಲ್ಲ. ಆದರೆ ಮುಂದೆ ಒಂದು ದಿವಸ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಇವಾಗ ಹೇಳ್ತಾರೆ, ನೋಡು ನಾನು ಹೀಗೆ ಇಂಥ ವಿಷಯಗಳನ್ನು ತಿಳಿಸ್ತೇವೆ. ಆದರೆ ಜನರು ಬಂದಾಗ ಹೇಳಿದ್ರು, ನೋಡು ನೀವು ಇದನ್ನು ಒಪ್ಕೊಂಡು ನಡೀತೀರಾ ಕೇಳ್ಕೊಂಬ ಅಂತ ಹೇಳಿದ ಮೋಶೆಗೆ. ಅವ್ರು ಬಂದು ಹೇಳಿದ ತಕ್ಷಣ ಅವರು ಏನಿದನೋ ಎಲ್ಲೋ ಗೊತ್ತಿಲ್ಲ, ಆಯ್ತು ಒಪ್ಕೊಂಡೆ ಅಂತ ಹೇಳಿ. ಆದರೆ ಒಂದು ವೇಳೆ ಅವರು ಪ್ರಯತ್ನ ಮಾಡ್ತೇವೆ ಅಥವಾ ಏನು ಅಂತ ಹೇಳಿದ್ರೆ ಪರವಾಗಿರ್ಲಿಲ್ಲೇನೋ, ಆದರೆ ಅವರು ಹುಮ್ಮಸ್ಸಿನಿಂದ ನಾವು ಮಾಡ್ತೇವೆ ಅಂತ ಒಪ್ಕೊಂಡ್ರು. ಆದರೆ ಆ ಒಂದು ಏನಂತಾರೆ ನಂಬಿಕೆಯಲ್ಲಿ ಅವರಿಗೆ ಕೊರತೆ ಆಯಿತು, ಮುಂದೆ ಅಲ್ಲ. ಅದಕ್ಕೆ ನೋಡ್ತೇವೆ ಇಲ್ಲಿ ಈ ಒಂದು ವಿಷಯ ಹೇಳಿರುವುದಲ್ಲೇ 2 ಪೇತ್ರರಲ್ಲಿ, 1 ಪೇತ್ರ ಅಥವಾ 2ನೇ ಪೇತ್ರದಲ್ಲಿ ಕೂಡ ಒಂದು ವಾಕ್ಯ ಉಂಟು, ನಾನು ನಿಮ್ಮನ್ನು ಸ್ವಕೀಯ ಜನರಾಗಿ ವಿಚಿತ್ರ ಜನರಾಗಿ ದೇಶವನ್ನಾಗಿ ನಾನು ಮಾಡ್ತೇನೆ ಅಂತ ಹೇಳಿರುವಂಥದ್ದು. ಅಲ್ಲಿ ಹೇಳಿರುವಂಥ ವಾಕ್ಯ ನಾವು ರಿಪೀಟ್ ಮಾಡ್ತೇವೆ, ನಮಗೂ ಅನ್ವಯಿಸ್ಕೊಳಕ್ಕೆ ನೋಡ್ತೇವೆ. ಪೇತ್ರನಲ್ಲಿ ಚರ್ಚ್ಗೆ ಹೇಳ್ತಾ ಇಲ್ಲ, ಇದೇ ವಾಕ್ಯ ರಿಪೀಟ್ ಮಾಡ್ತಿದ್ದ ನಾವು. ಇಲ್ಲೇನು ಹೇಳ್ತಾರೆ, ದೇವರು ಅವ್ರಿಗೆ ಹೇಳಿದಂದ್ರೆ ಸಮಸ್ತ ಜನರಲ್ಲಿ ನನ್ನ ಮಾತನ್ನು ಕೇಳಿ ನನ್ನ ಒಡಂಬಡಿಕೆಯನ್ನು ಕೈಕೊಂಡ್ರೆ 19ನೇ ಅಧ್ಯಾಯ 4 ಮುಂದೆ ನೋಡ್ತೇವೆ, ಸಮಸ್ತ ಜನರಲ್ಲಿ ನೀವು ನನ್ನ ಅಸಾಮಾನ್ಯವಾದ ಸಂಪತ್ತಾಗಿರುವಿರಿ. ಯಾಕಂದ್ರೆ ಭೂಮಿಯೆಲ್ಲ ನನ್ನದೇ ಮತ್ತು ನೀವು ನನಗೆ ಯಾಜಕ, ರಾಜ್ಯವು, ಪರಿಶುದ್ಧ ಜನಾಂಗವೂ ಆಗಿರುವಿರಿ. ಅಂದ್ರೆ ನೋಡ್ತೇವೆ ಅಲ್ಲಿ ಮುಂದೆ ಪೇತ್ರನು ಇದೇ ವಾಕ್ಯವನ್ನು ಆತನು ರಿಪೀಟ್ ಮಾಡ್ತಿದ್ದಾರೆ. ಅದೇ ವಾಕ್ಯ ನಾವು ಹೇಳ್ತೇವೆ, ಓ ವಿಶ್ವಾಸಿಗಳಿಗೆ ದೇವರು ಇದನ್ನು ಹೇಳಿದ್ದಾನೆ. ವಿಶ್ವಾಸಿಗಳು ಹೇಳಿಲ್ಲದು, ನಮಗೆಲ್ಲ ರಾಜ್ಯ ಇದೆ, ನಮಗೆಲ್ಲ ನೇಷನ್ ಇದೆ, ವಿಶ್ವಾಸಿಗಳಿಲ್ಲ ದೇಶ ಇದೆನಾ? ಇಲ್ಲ. ಅದಕ್ಕೆ ಈ ವಾಕ್ಯ ಹಿಡಿದಿದೆ. ನಾನು ಕೂಡ ತಪ್ಪಾಗಿ ಹೇಳ್ತೇನೆ. ಅವರು ಪ್ರಕಟಣೆ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಪ್ರಕಟಣೆ 1ನೇ ಅಧ್ಯಾಯ 6ನೇ ವಚನ, ನಾನು ಎಷ್ಟೊಂದು ಸರಿ ಅದು ರಿಪೀಟ್ ಮಾಡಿದ್ದೇನೆ. ಪ್ರಕಟಣೆ 1:6, ಪ್ರಕಟಣೆ 1:6, ತನ್ನ ತಂದೆಯಾದ ದೇವರಿಗೋಸ್ಕರ ನಮ್ಮನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದನು, ಆತನಿಗೆ ಎಂದೆಂದಿಗೂ ಮಹಿಮೆಯೂ ಆಧಿಪತ್ಯವೂ ಇದರಲ್ಲಿ ಆಮೇನ್. ಅದಕ್ಕೆ ನಾನು ಹೇಳ್ತೇನೆ, ನಮ್ಮನ್ನು ನೋಡು, ದೇವರು ನಮ್ಮನ್ನು ರಾಜರನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ. ಕೆಲವು ಭಾಷೆಗಳು ಅದನ್ನೇ ಹೇಳ್ತಿದ್ರು, ನಾವು ಅದೇ ಕಲ್ತಿದ್ದೇವೆ. ಆದರೆ ಇಲ್ಲಿ ನಾವ್ಯಾರು ಯಾಜಕರಾಗಲ್ಲ. ಇಲ್ಲಿ ಬರೀ ರಾಜರು ಬೇರೆ, ನಾವು ರಾಜರಾಗ್ತೇವೆ, ಯಾಜಕರು ಬೇರೆ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕಳೆದ ವಾರ ನೋಡಿದ್ರೆ, ಗುರುವಾರ ನೋಡ್ತಿರುವ ಹಾಗೆ ಪ್ರಕಟಣೆ ಗ್ರಂಥ ಪುಸ್ತಕ ಕೂಡ ಇಸ್ರೇಲರಿಗೆ ಬರೆದಿರುವ, ಮುಖ್ಯವಾಗಿ ಮೂಲವಾಗಿ ಇಸ್ರೇಲರಿಗೆ ಬರೆದಿರುವಂಥ ಪ್ರವಾದನೆಯ ನೆರವೇರಿಕೆಯ ಪುಸ್ತಕದಾಗಿದೆ. ಅದೇ ಒಂದು ದೃಷ್ಟಿಯಲ್ಲಿ ನಾವು ಅದನ್ನು ಅಭ್ಯಾಸ ಮಾಡಬೇಕಾಗಿದೆ ಹೊರತು ನಮಗನ್ವಯ ಆಗುತ್ತೆ ಅಂದರೆ ತಪ್ಪಾಗುತ್ತೆ. ನಾವೆಂದು ರಾಜರು ಯಾಜಕರು ಅಲ್ಲ, ನಮ್ಗೆ ವಾಗ್ದಾನನೇ ಮಾಡಿಲ್ಲ. ಎಲ್ಲಿ 19ನೇದಲ್ಲಿ ಏನು ಹೇಳ್ತಾನೆ, ಮತ್ತು ನೀವು ನನಗೆ ಯಾಜಕ ರಾಜರು ಪರಿಶುದ್ಧ ಜನಾಂಗವೂ ಆಗಿರ್ಬೇಕು. ಇಸ್ರೇಲ್ ಮಕ್ಕಳಿಗೆ ನೀವು ಹೇಳಬೇಕಾದ ಮಾತುಗಳು ಇವೆ. ಇದೆಲ್ಲ ಕೈಕೊಂಡು ಹೋದ್ರೆ ಇದು ಯಾರಿಗೆ ಹೇಳ್ತಾನೆ? ಇಸ್ರೇಲರಿಗೆ ಹೇಳ್ತಿರೋದು ಮಾತು. ಅದನ್ನೇ ಪೇತ್ರನು ಹೇಳ್ತಾನೆ. ಯಾಕಂದ್ರೆ ಆತನು ಕೂಡ ಇಸ್ರೇಲಿನ ಬೋಧನೆ ಅಥವಾ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯದ ಕುರಿತು ಆತನು ಹೇಳ್ತಾನೆ. ಅದಕ್ಕೆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರಿಗೆ ಆ ವಾಕ್ಯಗಳನ್ನು ಆತನು ಹೇಳ್ತಿದ್ದಾರೆ. ಆದರೆ ಆ ವಾಕ್ಯ ನಾವು ತಗೊಂಡು ದೇವರಿಗೆ ಹೇಳ್ತಿರ್ತೇವೆ, ಪ್ರಾರ್ಥನೆ, ದೇವ್ರಿಗೆ ನೋಡಿ ನೀನು ಹಿಂಗೆ ಹೇಳಿ. ದೇವ್ರು ಹೇಳ್ತಾನೆ, ಮಗನೇ ಮಗಳೇ, ಆ ವಾಕ್ಯ ನಿನಗಲ್ಲಪ್ಪ, ಅದನ್ನ ನಾನು ಹೇಳಿದ್ರು ಬೇರೆಯವರಿಗೆ. ಆರಾಮದು ಇಲ್ಲಲ್ಲ ದೇವ್ರು, ನೀನು ಹೇಳಿದ್ದೀನಿ, ನೀನು ಹಿಂಗೆ ಮಾಡಲೇಬೇಕು. ಮಾಡದೇ ಇಲ್ಲ ದೇವ್ರು, ನಮ್ಗೆ ಹೇಳಿಲ್ಲ ದೇವ್ರು. ಆರು ವಾಕ್ಯಗಳು ನಾವು ಹೇಳ್ತಿರ್ತೇವೆ. ಅಂದರೆ ಹೀಗೆ ಹಳೆ ಒಡಂಬಡಿಕೆಯಲ್ಲಿ ಪ್ರಾರಂಭವಾಯಿತು. ಆದರೆ ಆ ಹಳೆ ಒಡಂಬಡಿಕೆ ಯಾಕೆ ಬಂತು ಅಥವಾ ಯಾಕೆ ಹೇಳಿದ್ರು ಅಂದರೆ, ಮುಂದೆ ಬರುವಾಗ ಒಂದಾನೊಂದು ದಿವಸ ಅದು ಹೇಗೆ ನಾವು ನೋಡ್ಬೇಕಾದ್ರೆ ಇಬ್ರಿಯ ಪತ್ರಿಕೆ ಬರ್ತೇವೆ. ಇಬ್ರಿಯ ಪತ್ರಿಕೆ ಯಾಕೆ ವಿಶೇಷವಾಗಿ, ಮತ್ತು ಇಬ್ರಿಯ ಪತ್ರಿಕೆ ಯಾಕೆ ಅನೇಕರು ಬಹಳ ಇಷ್ಟಪಡ್ತಾರೆ, ಬೇರೆ ಸಂಗತಿಗಳು ಯಾಕೆ ಇಷ್ಟಪಡಲ್ಲ ಅಂದರೆ ಅಲ್ಲಿ ಹೇಳಿರುವಂಥ ಸಂಗತಿಗಳು ಅನೇಕರಿಗೆ ಇಷ್ಟ, ನಾವು ಇದು ಮಾಡ್ಬೇಕಂತೇವೆ. ಆದರೆ ಇಬ್ರಿಯ ಪತ್ರಿಕೆ ಕೂಡ ನೋಡ್ತೇವೆ, ಅವುಗಳು ಇಬ್ರಿಯ ಪತ್ರಿಕೆ, ಪೇತ್ರ, ಯಾಕೋಬ ಇವೆಲ್ಲವುಗಳು ಚೆದರಿರುವಂಥ, ಅಥವಾ ನಾವು ಕೆಲವು ದಿವಸಗಳ ಹಿಂದೆ ನೋಡಿದೆ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ಯಾವಾಗ ಸೌಲನು ಸಭೆಯನ್ನು ಹಿಂಸಿಸೋದಕ್ಕೆ ಪ್ರಾರಂಭ ಮಾಡಿದ್ರು, ಅವಾಗ ಯೆರೂಸಲೇಮಿನಲ್ಲಿರುವಂಥ ವಿಶ್ವಾಸಿಗಳು ಚೆದರಿ ಹೋಗಿರುವಂಥ ಸಮಯದಲ್ಲಿ ಇಬ್ರಿಯ, ಯಾಕೋಬ, ಪೇತ್ರ, ಯೋಹಾನ ಇವೆಲ್ಲ ಪತ್ರಿಕೆಗಳು ಬರೆದಿರುವಂಥದ್ದು. ಅವರಿಗೆ ಅನ್ವಯವಾಗುವಂಥ ರೀತಿಯಲ್ಲಿ ಆ ವಿಷಯಗಳು ಬಂದಿದೆ. ಅದರ ಬರೆದಿದ ತಕ್ಷಣ ಅದು ಅಲ್ಲಿಗೆ ಮುಗಿದು ಹೋಗಿಲ್ಲ. ಆ ಸಂಗತಿ ಸ್ವಲ್ಪ ಕಾಲಕ್ಕೆ ಅದು
ಏನಂತಾರೆ ಅದರ ಒಂದು ಪ್ರಗತಿ ನಿಲ್ಲಿಸಲಾಗಿದೆ. ಯಾಕಂದ್ರೆ ಅದರ ಮಧ್ಯದಲ್ಲಿಯೇ ಜಗದುತ್ಪತ್ತಿಗಿಂತಲೂ ಮುಂಚೆಯಿಂದಲೂ ರಹಸ್ಯವಾಗಿರುವಂಥ ಮರ್ಮವಾಗಿರುವಂಥ ಸಂಗತಿ ದೇವರು ಪೌಲನ ಮುಖಾಂತರ ತಂದಾಗ ಆ ಸಂಗತಿ ಒಂದು ಸ್ವಲ್ಪಕ್ಕೆ ವಿರಾಮಕ್ಕೆ ಒಳಗಾಗಿದೆ. ಈ ಒಂದು ದೇವರು ಮರ್ಮವಾಗಿರುವಂಥ ಸಂಗತಿ ಸುವಾರ್ತೆಯನ್ನು ಸಾರಿ ಆ ಒಂದು ವಿಷಯನ ನೆರವೇರಿಸಿದಾಗ ಆ ಒಂದು ಮಾಡಿರುವಂಥ ವಿರಾಮವಾಗಿರುವಂಥ ಸಂಗತಿ ಮತ್ತೆ ಮುಂದುವರಿಯುತ್ತೆ, ಅದು ಮತ್ತೆ ಮುಂದುವರಿಯುವಂಥದ್ದಾಗಿದೆ. ಹಾಗಾಗಿ ನಾವ್ಯಾರು ಅಂದರೆ ಇದೆಲ್ಲ ಹೇಳಿದ ತಕ್ಷಣ ಏನಂತಾರೆ ಅನೇಕರು ಇಲ್ಲ ಇದು ಹೀಗಾಗತ್ತೆ ಹಾಗಾಗತ್ತೆ ಅಂದರೆ ಹೇಳ್ತಾನೆ. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯಕ್ಕೆ ಬರೋಣ. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 22ನೇ ವಚನ. ಇಬ್ರಿಯ ಪತ್ರಿಕೆ 7ನೇದ, ಇದರಿಂದಲೇ ಯೇಸು ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು. ನೋಡ್ತೇವೆ, ಶ್ರೇಷ್ಠವಾದಂಥ ಒಡಂಬಡಿಕೆ, ಬೆಟರ್ ಟೆಸ್ಟಮೆಂಟ್ ಅಂತ ಹೇಳ್ತಾರೆ, ಅಥವಾ ಕಾವನೆಂಟ್ ಅಂತ ಹೇಳ್ತಾರೆ. ಟೆಸ್ಟಮೆಂಟ್ ಏಸು ಹೊಸ ಒಡಂಬಡಿಕೆ ಆದನು. ಏಸು ಹೊಸ ಒಡಂಬಡಿಕೆಗ ಅಥವಾ ಉತ್ತಮವಾದಂಥ ಶ್ರೇಷ್ಠವಾದಂಥ ಒಡಂಬಡಿಕೆ ಹೊಣೆಗಾರಿಕನಾದನು. ಅಂದರೆ ಇಲ್ಲಿ ಹೊಸ ಅದಕ್ಕೆ ಅದನ್ನು ನೋಡಿದೆ. ಇಲ್ಲಿ ಕರ್ತಾರ್ಥ ಯೇಸು ಕ್ರಿಸ್ತನ ಬಗ್ಗೆ ಇಬ್ರಿಯ ಪತ್ರಿಕೆಯಲ್ಲಿ ಉತ್ತಮವಾದ ಶ್ರೇಷ್ಠನಾದಂಥ ದೂತನು, ದೇವದೂತರಲ್ಲಿ ಆತನು ಶ್ರೇಷ್ಠನು. 2ನೇ ಅಧ್ಯಾಯ 1ನೇ ಅಧ್ಯಾಯ ನೋಡ್ಕೊಂಡ್ಬರ್ತೇವೆ. ಯಾಜಕರಲ್ಲಿ ಶ್ರೇಷ್ಠನು. ಮತ್ತು ಇಲ್ಲಿ ಒಡಂಬಡಿಕೆಯಲ್ಲಿ ಶ್ರೇಷ್ಠವಾದಂಥ ಒಡಂಬಡಿಕೆ, ಶ್ರೇಷ್ಠವಾದಂಥ ಪಟ್ಟಣ, ಶ್ರೇಷ್ಠವಾದಂಥ ದೇಶ, ಶ್ರೇಷ್ಠವಾದಂಥ ಏನಂತಾರೆ ಟೆಂಪಲ್, ಶ್ರೇಷ್ಠವಾದಂಥ ಯಜ್ಞ, ಇವೆಲ್ಲವುಗಳು ಇಬ್ಬರೇ ಪತ್ರಿಕೆಯಲ್ಲಿ ಬರೆದಿದೆ. ನಮಗೂ ಹಳೆ ಒಡಂಬಡಿಕೆಯಲ್ಲಿ ಹೇಳುವಂಥ ಯಾವುದೇ ಯಜ್ಞಗಳು ಸಂಬಂಧವಿಲ್ಲ. ಹಾಗಾಗಿ ಇಬ್ಬರದಲ್ಲಿ ಹೇಳುವಂಥ ಪತ್ರಿಕೆಗಳು ನೇರವಾಗಿ ನಾವು ಅನ್ವಯ ಮಾಡಿಕೊಂಡ್ರೆ ನಾವು ತಪ್ಪಾಗಿ ಹೋಗ್ತೇವೆ, ಅಥವಾ ಅನೇಕ ವಿಷಯ ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಇಲ್ಲಿ ಯೇಸು ಶ್ರೇಷ್ಠವಾದಂಥ ಒಡಂಬಡಿಕೆ ಮಾಡಿಕೊಂಡು, ಯಾಕೆ ಆತನ ಒಡಂಬಡಿಕೆ ಮಾಡಿಕೊಂಡ? 8ನೇ ಅಧ್ಯಾಯ 6ನೇ ವಚನ ನೋಡ್ತೇವೆ. 8ನೇ ಅಧ್ಯಾಯ 6ನೇ ವಚನ. ಆದರೆ ಆತನು ಅದಕ್ಕಿಂತ ಶ್ರೇಷ್ಠವಾದ ಸೇವೆಯನ್ನು ಹೊಂದಿದವನಾಗಿದ್ದಾನೆ ಮತ್ತು ಉತ್ತಮವಾದ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಶ್ರೇಷ್ಠವಾದ ಒಡಂಬಡಿಕೆಗೆ ಸಹ ಮಧ್ಯಸ್ಥನಾಗಿದ್ದಾನೆ. ಯಾವಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ತಾನು ಏನಂತಾರೆ ಶಿಲ್ಬೆಯಲ್ಲಿ ಯಜ್ಞದ ಕಾರ್ಯವನ್ನು ಮಾಡಿದಾಗ ಆತನ ಶ್ರೇಷ್ಠವಾದಂಥ ಒಡಂಬಡಿಕೆ ಕಾರಣವಾಗಿದ್ದಾರೆ. ಅಂದರೆ ಈ ಆಧಾರಗಳ ಮೇಲೆ ಅಲ್ಲಿ 2 ಕೊರಿಂಥದಲ್ಲಿ ಪೌಲನು ಹೇಳ್ತಾನೆ, ಅದೆಲ್ಲೂ ಹಳೆಯ ಒಡಂಬಡಿಕೆ ಆಗಿದೆ. ಹೊಸ ಒಡಂಬಡಿಕೆ ಕರ್ತನಾದ ಯೇಸು ಕ್ರಿಸ್ತನು ಮಾಡ್ತಾ ಇದ್ದಾರೆ. ಹಾಗಾದರೆ ಹೊಸ ಒಡಂಬಡಿಕೆ ಮಾಡ್ತೇನೆ ಅಂದ ತಕ್ಷಣ ನಮ್ಮೆಲ್ರಿಗೂ ಬರುವಂಥ ಯೋಚನೆ ಹಾಗಿದ್ರೆ ಅದು ಕ್ರಿಶ್ಚಿಯನ್ಗೆ ಹೊಸ ಒಡಂಬಡಿಕೆ ಮಾಡ್ಕೋಣ. ಇಬ್ರಿಯ 8ನೇ ಅಧ್ಯಾಯ 13ನೇ ವಚನ. ಇಬ್ರಿಯ 8ನೇ ಅಧ್ಯಾಯ 13ನೇ ವಚನ. ಇಲ್ಲಿ ಆತನು ಹೊಸ ಒಡಂಬಡಿಕೆ ಅಂತ ಹೇಳಿದ್ರಲ್ಲಿ ಮೊದಲಿದ್ದದನ್ನು ಹಳೆಯದಾಗಿ ಮಾಡಿದ್ದಾನೆ. ಅದು ಹಳೆಯದಾಗುತ್ತಾ ಕ್ಷೀಣವಾಗಿಲ್ಲದಂತ ಆಗುವುದಕ್ಕೆ ಸಿದ್ಧವಾಗಿದೆ ಎಂದು ಹೇಳುತ್ತಾನೆ. ಹೊಸದು ಯಾವಾಗ ಮಾಡಿದ್ರು ಅಂದರೆ ಹೊಸದು ಮಾಡಿದಾಗ ಹಳೆಯದು ಇಲ್ಲದಂತೆ ಹೇಗೆ ಮಾಡ್ತದೆ. ಆದರೆ ಇಲ್ಲಿ ನಮ್ಮಲ್ಲಿ ಅನೇಕರಿಗೆ ಹಳೇದು ಯಾವುದಿತ್ತು, ಯಾವಾಗ ಕ್ಷೀಣ ಆಗ್ತದೆ, ಹೊಸದು ಯಾವಾಗ ಮಾಡ್ದ, ಹೊಸದು ಯಾರೊಂದಿಗೆ ಮಾಡ್ದ, ನಾವು ಅದನ್ನು ಅದಕ್ಕೂ ನಮ್ಗೆ ಏನೋ ಸಂಬಂಧ ಇದೆ ಗೊತ್ತಿಲ್ಲ. ಅದು ಏನು ತಕ್ಷಣ ಹಳೆ ಅಂದರೆ ಎಷ್ಟು, ಹೊಸದ ತಕ್ಷಣ ಕ್ರಿಶ್ಚಿಯನ್ಸ್. ಎಂದಿಗೂ ದೇವರು ನಮ್ಮೊಂದಿಗೆ ಅನ್ಯರೊಂದಿಗೆ ಒಡಂಬಡಿಕೆ ಎಂದೂ ಮಾಡ್ಕೊಂಡಿಲ್ಲ, ಯಾವಾಗಲೂ ಮಾಡ್ಕೊಂಡಿಲ್ಲ. ಆತ ನಮ್ಗೆ ಯಾವ ಒಡಂಬಡಿಕೆನೇ ಇಲ್ಲ. ನಾವು ನೋಡ್ತೇವೆ ಅದೇ ಇಬ್ರಿಯ 9:15 ವಚನ. ಇಬ್ರಿಯ 9:15. ಈ ಕಾರಣದಿಂದ ಮೊದಲನೇ ಒಡಂಬಡಿಕೆಯ ಅಧೀನದಲ್ಲಿದ್ದ ಅಕ್ರಮಗಳ ವಿಮೋಚನೆಯಾಗಿ ಕರೆಯಲ್ಪಟ್ಟವರು ನಿತ್ಯ ಬಾಧ್ಯತೆಯ ವಾಗ್ದಾನ ಹೊಂದುವುದಕ್ಕೆ ಮರಣದ ಮೂಲಕ ಆತನು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಇಲ್ಲಿ ಹೇಳ್ತಿದ್ದಾನೆ, ಈ ಕಾರಣ ಮೊದಲನೇ ಒಡಂಬಡಿಕೆಗೆ ಅಧೀನದಲ್ಲಿದ್ದ ಅಕ್ರಮಗಳ ವಿಮೋಚನೆ ಕರೆಯಲ್ಪಟ್ಟರು. ಅಂದ್ರೆ ಇಲ್ಲಿ ಮೊದಲನೇ ಒಡಂಬಡಿಕೆ ಅಧೀನರಾಗಿರುವಂಥವ್ರು ಕೆಲವಿದ್ದಾರೆ, ಅಧೀನರಾಗೋದಕ್ಕೆ ಕೆಲವು ಕ್ರಮಗಳು ಉಂಟು. ನಾವು ಹಳೆ ಒಡಂಬಡಿಕೆಗೆ ಅಧೀನರಾಗಿದ್ದೇವ? ಹಳೆ ಒಡಂಬಡಿಕೆ ಅಧೀನರಾಗದಿದ್ರೆ ಹೊಸ ಒಡಂಬಡಿಕೆ ನಮ್ಗೆ ಹೇಗೆ ಬರುತ್ತೆ? ಇದೇ ಸ್ಪಷ್ಟತೆ ಅನೇಕರಿಗಿಲ್ಲ. ಆದರೆ ಚೆನ್ನಾಗಿ ಬೋಧನೆಗಳು ಮಾಡ್ತಾರೆ, ಚೆನ್ನಾಗಿ ಸ್ಪಿರಿಚುವಲೈಸ್ ಮಾಡ್ತಾ ಇರ್ತಾರೆ, ಏನೋ ಇದು ಹೇಳ್ತಾ ಇರ್ತಾರೆ, ನಾವು ಅದರಲ್ಲಿ ಮಗ್ನರಾಗಿರ್ತೇವೆ, ಚೆನ್ನಾಗಿದೆ ಅನ್ಕೊಳ್ತೇವೆ. ಆದರೆ ನಿಜವಾಗಲೂ ಈ ಸ್ಪಷ್ಟತೆ ಅನೇಕರಿಗಿಲ್ಲ. ಹೊಸ ಒಡಂಬಡಿಕೆ ಎಲ್ಲಿ ಕೂಡ ನಮಗೆ ಏನಂತಾರೆ
ನಮ್ಮೊಂದಿಗೆ ಹೊಸ ಒಡಂಬಡಿಕೆಯನ್ನು ದೇವರು ಮಾಡ್ಕೊಂಡ್ರೆ ಯಾಕಂದ್ರೆ ಇಲ್ಲಿ ಒಡಂಬಡಿಕೆ ನೋಡ್ತೇವಲ್ಲ, ಅದಕ್ಕೆ ನಾವು ಎಫೆಸ ಪತ್ರಿಕೆ ಅಭ್ಯಾಸ ಮಾಡಿದ್ದೇವೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ ನಾವು ನೋಡಿದ್ದೇವೆ, ಅವಾಗಲೇ ಎಫೆಸ 2:12 ನೋಡ್ತೇವೆ. ಇದಲ್ಲದೆ ನೀವು ಆ ಕಾಲದಲ್ಲಿ ಕ್ರಿಸ್ತಲಿಲ್ಲದವನು, ಯೆಶೂರನ ಬಾಧ್ಯತೆಯಲ್ಲಿ ಹತ್ತಿಲ್ಲದವರು, ಪರಕೀಯರು, ವಾಗ್ದಾನಕ್ಕೆ ಸಂಬಂಧವಾದಂಥ ಒಡಂಬಡಿಕೆಗಳಿಗೆ ಅನ್ಯರು, ನಿರೀಕ್ಷೆ ಇಲ್ಲದವರು, ಈ ಲೋಕದಲ್ಲಿ ದೇವರಿಲ್ಲದವರು ಆಗಿದ್ದರಿಂದ ಜ್ಞಾಪಕ ಮಾಡಿಕೊಡ್ರಿ. ಯಾವ ಒಡಂಬಡಿಕೆ ಸಂಬಂಧನೇ ಇಲ್ಲ. ಆದರೂ ನಾವು ಎಲ್ಲ ಹಳೆ ಒಡಂಬಡಿಕೆ ಆಗಿದ್ದೇವೆ ಅಂದರೆ ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆ ಇಲ್ಲ. ಆದರೆ ಇವಾಗ ಬೇರೆ ಸಂಗತಿ. 3ನೇ ಅಧ್ಯಾಯ 3 ನೋಡ್ತೇವೆ. 3ನೇ ಅಧ್ಯಾಯ 3 ಇದುವರೆಗೆ ಗುಪ್ತವಾಗಿದ್ದನ್ನು ಆತನ ಪ್ರಕಟಣೆಯಿಂದ ನನಗೆ ಹೇಗೆ ತಿಳಿಸದೆಂಬುದನ್ನು ನಾನು ಮೊದಲು ನಿಮಗೆ ಸಂಕ್ಷೇಪವಾಗಿ ಬರೆದ ಪ್ರಕಾರ ಬರೆದನ್ನು ನೀವು ಓದಿ ನೋಡಿದರೆ ವಿಸ್ತರಿಸಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆ ನೀವು ತಿಳಿದುಕೊಳ್ಳಬಹುದು. ಈ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಆತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿ ಮನುಷ್ಯ ಪುತ್ರರಿಗೆ ತಿಳಿಸಲ್ಪಡಲಿಲ್ಲ. ಅದೇನೆಂದರೆ ಅನ್ಯ ಜನರು ಯಹೂದ್ಯರೊಂದಿಗೆ ಸಹಬಾಧ್ಯರು, ಒಂದೇ ದೇಹದವರು ಸುವಾರ್ತೆ